ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆನ್ಲೈನ್. ಇದು ನಮ್ಮ ಕರೆಂಟ್ ಅಫೇರ್ಸ್ ದೈನಂದಿನ ಪ್ರಚಲಿತ ಘಟನೆಗಳ ಒಂದು ರೆಕಾರ್ಡೆಡ್ ಕ್ಲಾಸ್ ಆಗಿರುತ್ತೆ. ಬಿಕಾಸ್ ಲೈವ್ ಕ್ಲಾಸ್ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಇವತ್ತು ನಾನು, ಹಾಗಾಗಿ ಇದನ್ನ ರೆಕಾರ್ಡೆಡ್ ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ಮಿಸ್ ಆಗ್ಬಾರ್ದು ಅನ್ನೋಕ್ಕೋಸ್ಕರನೇ ಇದು ನಮ್ಮ ಎಲ್ಲಾ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಬ್ಯಾಂಕಿಂಗ್, ಎಸ್ ಎಸ್ ಸಿ, ರೈಲ್ವೇಸ್ ಅಥವಾ ಸ್ಟೇಟ್ ಎಕ್ಸಾಮ್ಸ್ ಯಾವುದೇ ಪ್ರಿಪೇರ್ ಆಗ್ಲಿ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಎಲ್ಲಾ ಪರೀಕ್ಷೆಗೂ ಕೂಡ, ಅಥವಾ ಈಗ ರೀಸೆಂಟ್ ಜಿಡಿ ಕೂಡ ನಡೀತಿದೆ, ಎಲ್ಲಾ ಪರೀಕ್ಷೆಯಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಕೆಲವೊಂದು ರೆಕಾರ್ಡೆಡ್ ಆಗಿರುವಂತ ಕ್ಲಾಸಸ್ಗಳು ನೀವು ನೋಡಬಹುದು. ಲೈವ್ ಅಲ್ಲಿ ಇರಲ್ಲ, ಅದು ವಿಡಿಯೋಸ್ ಅಂತ ಇರುತ್ತಲ್ಲ ಅಲ್ಲಿರುತ್ತೆ, ನೀವು ನೋಡಬಹುದು. ಇಲ್ಲಿ ಆಲ್ರೆಡಿ ಎಸ್ ಎಸ್ ಸಿ 14 ಫೇಸ್, ಲೈಕ್ ಎಸ್ ಎಸ್ ಸಿ ಫೇಸ್ 14 ಎಕ್ಸಾಮ್ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂಡ್ ಕರೆಂಟ್ ಅಫೇರ್ಸ್ ಮೊನ್ನೆ ರೆಕಾರ್ಡೆಡ್ ಮಾಡ್ಬೇಕಾಗಿತ್ತು, ಅದನ್ನ ಹಾಕಿದ್ದೀನಿ. ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ವಿಡಿಯೋಸ್ಗಳು, ನನ್ನ ಒಂದು ರೆಕಾರ್ಡೆಡ್ ವಿಡಿಯೋಸ್. ಸೊ ಇಲ್ಲೂ ಕೂಡ ವೀಕ್ಷಣೆ ಮಾಡಿ ಅವತ್ತಿಂದ ಅವತ್ತು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ. ಆಸ್ ಪರ್ ಆರ್ ಬಿ ಐ ಮಾಸ್ಟರ್ಸ್ ಡೈರೆಕ್ಷನ್ ಇಶ್ಯೂಡ್ ಇನ್ ಏಪ್ರಿಲ್ 2026, ಬ್ಯಾಂಕ್ಸ್ ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಎಕ್ಸ್ಚೇಂಜ್ ಆಫ್ ನೋಟ್ಸ್ ಅಂಡ್ ಕಾಯಿನ್ಸ್ ಟು ದ ಪಬ್ಲಿಕ್ ಅಟ್ ವಾಟ್ ಕಾಸ್ಟ್ ಅಂತ ಇದೆ. ಅಂದ್ರೆ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಇದೆ, ಕನ್ನಡದಲ್ಲೂ ಕೂಡ ಕೊಡ್ತೀನಿ, ಹಾಗೆ ಇರಿ ನೋಡಿ. ಕನ್ನಡದಲ್ಲೂ ಕೂಡ ಬಂದಿದೆ. ಏನಪ್ಪಾ ಅಂತಂದ್ರೆ, ಏಪ್ರಿಲ್ 2026ರಲ್ಲಿ ಹೊರಡಿಸಲಾದ ಆರ್ ಬಿ ಐ ಮಾಸ್ಟರ್ ನಿರ್ದೇಶನಗಳ ಪ್ರಕಾರ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ನೋಟುಗಳ ಮತ್ತು ನಾಣ್ಯಗಳನ್ನ ಎಷ್ಟು ಬೆಲೆಗೆ ವಿನಿಮಯ ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾನೆ. ಅಂದ್ರೆ ನಾಮಿನಲ್ ಚಾರ್ಜಸ್ ಅಂದ್ರೆ ನಾಮಪತ್ರ ಶುಲ್ಕಗಳು ಮಾತ್ರನಾ, ಅಥವಾ ಮಾರ್ಕೆಟ್ ರೇಟ್ ಅಂದ್ರೆ ಮಾರುಕಟ್ಟೆಯ ದರನ, ಅಥವಾ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಉಚಿತವಾಗಿನ, ಅಥವಾ ಸರ್ವಿಸ್ ಚಾರ್ಜ್ ಅಪ್ಲಿಕೇಬಲ್ ಅಂದ್ರೆ ಸೇವಾ ಶುಲ್ಕ ಅನ್ವಯಿಸುತ್ತದೆನಾ, ಅಥವಾ ಓನ್ಲಿ ಫಾರ್ ಅಕೌಂಟ್ ಹೋಲ್ಡರ್ಸ್ ಅಂದ್ರೆ ಇದೆ ಲೈಕ್ ಖಾತೆದಾರರಿಗೆ ಮಾತ್ರನ ಅಂತ ಪ್ರಶ್ನೆ ಇದೆ. ಸೊ ನೋಡ್ರಿ, ಆರ್ ಬಿ ಐ ಮಾಸ್ಟರ್ ಡೈರೆಕ್ಷನ್ಸ್ ಅಂದ್ರೆ ಏನರ್ಥ? ಒಂದು ಈಗ ಬ್ಯಾಂಕ್ಗಳಿಗೆ ದಾರಿ ತೋರಿಸೋದು ಯಾರು? ಆರ್ ಬಿ ಐ. ಅಂದ್ರೆ ಅವ್ರು ಕೊಟ್ಟಿರೋದನ್ನೇ ಅವ್ರು ಏನ್ ದಾರಿ ತೋರಿಸ್ತಾರೆ ಅದ್ರ ತಕ್ಕಂತಾನೆ ಹೋಗ್ಬೇಕು ಇವ್ರು, ಹೌದಾ? ಸೊ ಅದಕ್ಕೋಸ್ಕರನೇ ಆರ್ ಬಿ ಐ ಮಾಸ್ಟರ್ ಡೈರೆಕ್ಷನ್ಸ್ ಇತ್ತೀಚೆಗೆ ರೀಸೆಂಟ್ ಆಗಿ ಮಾಡಿರುವಂತದ್ದು ಏನಪ್ಪಾ ಅಂತಂದ್ರೆ, ಕರೆನ್ಸಿ ನೋಟ್ಗಳನ್ನ ಅಥವಾ ಕಾಯಿನ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಬೇಕಂತಂದ್ರೆ ಏನ್ ದರ ಸೂಚಿಸ್ಬೇಕು ಅಂತ ಹೇಳಿದ್ರೆ, ಯಾವುದೇ ದರ ಬೇಡ ರೀ, ಫ್ರೀ ಆಫ್ ಕಾಸ್ಟ್. ಯಾಕೆ ಕರೆನ್ಸಿ ನೋಟ್ ಎಕ್ಸ್ಚೇಂಜ್ ಆಗೋದಕ್ಕೆ ಯಾಕೆ ರೊಕ್ಕ ಕೊಟ್ಟು ಮಾಡ್ಬೇಕು, ಹೌದಲ್ಲ? ಸೊ ಫ್ರೀ ಆಫ್ ಕಾಸ್ಟ್, ಹೌದಾ? ಫ್ರೀ ಆಫ್ ಕಾಸ್ಟ್ ಅಂತ ಕರಿತೀವಿ, ಅಂದ್ರೆ ಉಚಿತವಾಗಿ ಅಂತ ನಿಮ್ ತಲೆಲಿರ್ಲಿ. ಓಕೆನಾ? ಸೊ ಇತ್ತೀಚೆಗೆ ಇದನ್ನ ತಂದಿರುವಂತದ್ದು ಗೈಡ್ ಲೈನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ. ನೋಟ್ಸ್ ಅಂಡ್ ಕಾಯಿನ್ಸ್ ಎಕ್ಸ್ಚೇಂಜ್ ಅಂಡರ್ ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂಡ್ ಮಾಡಿದೆ ಇದನ್ನ ಮಾಸ್ಟರ್ ಡೈರೆಕ್ಷನ್. ಓಕೆ, ಸೊ ಇದು ಮ್ಯಾಂಡೇಟರಿ ಇದೆ, ಎಲ್ಲಾ ಬ್ಯಾಂಕ್ ನ ಬ್ರಾಂಚಸ್ ಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಫ್ರೀ ಎಕ್ಸ್ಚೇಂಜ್ ನೋಟ್ಸ್ ಮತ್ತೆ ಕಾಯಿನ್ಸ್ ಗಳು. ಓಕೆ, ಸೊ ಇಲ್ಲಿ ಕಸ್ಟಮರ್ ಕನ್ವೀನಿಯನ್ಸ್ ಆಗಿರ್ಬೋದು ಅಥವಾ ಕರೆನ್ಸಿ ಸರ್ಕ್ಯುಲೇಷನ್ ಆಗಿರ್ಬೋದು, ಅದು ಒಳ್ಳೇದಾಗ್ಲಿ ಅನ್ನೋಕ್ಕೋಸ್ಕರನೇ ಈ ಒಂದು ಗುಡ್ ಕ್ವಾಲಿಟಿ ನೋಟ್ಸ್ ಅಂದ್ರೆ ಮ್ಯೂಟಿಲೇಟೆಡ್ ಆಗಿರುವಂತದ್ದು, ಅಥವಾ ನಿಮ್ಗೆ ಗೊತ್ತಿದೆಯಾ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ 51% ಭಾಗ ನಿಮ್ಮ ಹತ್ರ ಇದೆ ಅಂತಂದ್ರೆ ಅವ್ರ ಕರೆನ್ಸಿ ನೋಟ್ ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕಂದ್ರೆ ಹರಿದಿದೆ ಅಂತ ಅನ್ಕೊಳ್ಳಿ. ಆ ಹರಿದಿರೋ ನೋಟಲ್ಲಿ 51% ಭಾಗ ನಿಮ್ಮ ಹತ್ರ ಇದೆ, ಇನ್ನ 49 ಇಲ್ಲಪ್ಪ ಅಂತಂದ್ರು ಕೂಡ ನಿಮಗೆ ಅವರು ಕೊಡ್ಲೇಬೇಕು. ಯಾಕಂದ್ರೆ ಅದು ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಇಶ್ಯೂ ಆಫ್ ಗುಡ್ ಕ್ವಾಲಿಟಿ ನೋಟ್ಸ್ ಗಳನ್ನ ಕೊಡ್ಬೇಕು ಅವರು. ಅಂಡ್ ಅದಲ್ಲದೆ ಎಕ್ಸ್ಚೇಂಜ್ ಆಫ್ ನೋಟ್ಸ್ ಗಳನ್ನ ಒಳ್ಳೆ ನೋಟ್ಸ್ ಗಳೊಂದಿಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕು. ಕಾಯಿನ್ಸ್ ಗಳನ್ನು ಕೂಡ ಅಕ್ಸೆಪ್ಟೆನ್ಸ್ ಮಾಡ್ಬೇಕು ಇವ್ರು. ಓಕೆ, ಸೊ ಈ ತರ ಕರೆನ್ಸಿ ನೋಟ್ ಗಳನ್ನ ನೋಡ್ಬೋದು. ಈಗ ನಿಮ್ಮ ₹100 ಹರಿದಿರೋ ನೋಟನ್ನ ನೀವು ಬ್ಯಾಂಕ್ ಗಳಿಗೆ ಕೊಟ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೋದು, ರಿಟರ್ನ್ ಡಾಕ್ಯುಮೆಂಟ್ ಮುಖಾಂತರ ಅವ್ರ ಹತ್ರ ತೆಗೆದುಕೊಂಡ್ರೆ ಒಂಬುಡ್ಸ್ಮನ್ ಥ್ರೂ ನೀವು ಅವರ ಮೇಲೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು. ಓಕೆ, ಯಾಕಂದ್ರೆ ಒಂಬುಡ್ಸ್ಮನ್ ಅನ್ನೋದು ಕಂಪ್ಲೇಂಟ್ ಏನಾದ್ರು ನಿಮಗೆ ಬ್ಯಾಂಕಿಂಗ್ ಅಲ್ಲಿ ಅಥವಾ ಏನಾದ್ರು ಒಂದು ರೈಸ್ ಮಾಡಕ್ಕಿದೆ ಅಂದ್ರೆ ಒಂಬುಡ್ಸ್ಮನ್ ಥ್ರೂ ನೀವು ರೈಸ್ ಅನ್ನ ಮಾಡ್ಕೋಬಹುದು. ಓಕೆ, ಅರ್ಥ ಆಗ್ತಿದೆಯಾ? ಸಾಲಿಡ್ ನೋಟ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಲೈಕ್ ಡರ್ಟಿ ಡ್ಯೂ ಟು ಯೂಸೇಜ್ ಮಾಡಿರೋದು, ಹಾಳಾಗಿರೋದು, ಇದನ್ನ ನಾವು ಏನಂತ ಕರಿತೀವಿ, ಲೈಕ್ ಸಾಯಿಲ್ಡ್ ನೋಟ್ ಅಂತ ಕರಿತೀವಿ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಕಸ್ಟಮರ್ ಹಕ್ಕು ಅಥವಾ ಒಂದು ಎಲ್ಲಾ ಪ್ರತಿಯೊಬ್ಬ ನಾಗರಿಕಂದದು ಕರೆನ್ಸಿ ನೋಟ್ ಅನ್ನೋದು ಸರಿಯಾದ ರೀತಿಯಲ್ಲಿ ಅವನಿಗೆ ಸಿಗಬೇಕು ಅನ್ನೋದು. ಓಕೆ, ಆರ್ ಬಿ ಐದವ್ರು ಏನಪ್ಪಾ ಅಂದ್ರೆ ಇದು ಅಥಾರಿಟಿ. ಯಾಕಂದ್ರೆ ಕರೆನ್ಸಿ ನೋಟ್ ಅನ್ನ ಸೋಲ್ ಆಗಿ ಅಂದ್ರೆ ಯಾರಪ್ಪ ಅದನ್ನ ಪ್ರಿಂಟ್ ಮಾಡೋದಂದ್ರೆ ಅದು ಆರ್ ಬಿ ಐನೇ. ಓಕೆ, ಸೊ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲೇ ಮಾಡ್ಬೇಕು ಸರ್ವಿಸ್. ಓಕೆ, ಇಲ್ಲೊಂದು ಕ್ವಶನ್ ಇದೆ ನೋಡಿ, ವಿಚ್ ಸಿಸ್ಟಮ್ ಇಸ್ ಫಾಲೋಡ್ ಬೈ ಆರ್ ಬಿ ಐ ಫಾರ್ ಇಶ್ಯೂಯಿಂಗ್ ಕರೆನ್ಸಿ? ಅಂದ್ರೆ ಇದು ಕರೆಂಟ್ ಅಫೇರ್ಸ್ ಆಗಿತ್ತು. ಇದ್ರೊಳಗಡೆ ನಾನು ಒಂದು ಸ್ಟಾಟಿಕ್ ಎಕನಾಮಿ ಅಥವಾ ಬ್ಯಾಂಕಿಂಗ್ ಅಲ್ಲಿ ತಗೊಂಡಿದ್ದೀನಿ. ಏನಂತಂದ್ರೆ ಆರ್ ಬಿ ಐ ಇಶ್ಯೂ ಮಾಡ್ಬೇಕಂದ್ರೆ ಕರೆನ್ಸಿ ನೋಟ್ ಅನ್ನ ಯಾವ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ, ಹೌದಾ? ಸೊ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಚಿನ್ನ ಅಡವಿಟ್ಟ, ಅಥವಾ ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್, ಇದನ್ನ ಮುಂಚೆ ಮಾಡ್ತಾ ಇದ್ರು ಇದು. ಸೊ ಇವಾಗ ಮಾಡ್ತಿರೋದು ಯಾವ್ದಂದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್, ಅಂದ್ರೆ 200 ಕೋಟಿ ರೂಪಾಯಿ ಇರುವಂತ ಒಂದು ಇದನ್ನ, ಏನು ಗೋಲ್ಡ್ ಮತ್ತೆ ಬಾಂಡ್ ಅಥವಾ ಯಾವುದೇ ಒಂದು ಫಾರಿನ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ. 200 ಕೋಟಿ ಇರ್ಬೇಕು. ಅಂದ್ರೆ 200 ಕೋಟಿ ಈ ಕಡೆ ಒಂಥರ ತಕ್ಕಡಿಯಲ್ಲಿ ಹಾಕದಂಗ, ಈ ಕಡೆ ತುಕ ಅಂದ್ರೆ ಈ ಕಡೆ ಕಲ್ ಇಟ್ಟಂಗ, ಈ ಕಡೆ ಆ ಪ್ರಾಡಕ್ಟ್ ಇಟ್ಟಂಗೆ, ಹಂಗೆ ಈ ಕಡೆ ಕಲ್ ಜಾಗದಲ್ಲಿ 200 ಕೋಟಿಯ ಗೋಲ್ಡ್ ಮತ್ತೆ ಫಾರಿನ್ ಸೆಕ್ಯೂರಿಟಿ ಇಡೋದು, ಈ ಕಡೆ 200 ಕೋಟಿದು ಏನಪ್ಪಾ ಅಂದ್ರೆ ನೋಟ್ ಗಳನ್ನ ಇಡೋದು. ಆ ತರ ಅಂದ್ರೆ ಸಮ ಬರ್ಬೇಕಿದು ವ್ಯಾಲ್ಯೂ. ಯಾಕಂದ್ರೆ 1956ಕ್ಕಿಂತ ಮುಂಚೆ
ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್ ಮತ್ತೆ ಫಿಕ್ಸ್ಡ್ ಫಿಡ್ಯೂಷರಿ ಸಿಸ್ಟಮ್ ಅಂತ ಬಳಕೆ ಮಾಡ್ತಿದ್ರು. ನಂಗೆ ಗೊತ್ತು ಬಹಳಷ್ಟು ಜನಕ್ಕೆ ಈ ವರ್ಡ್‌ಗಳು ಅರ್ಥ ಆಗಿರಲ್ಲ ಅಂತ. ಸೊ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಈಸಿ ಇರೋದನ್ನ ಕಲಿಯೋದು ದೊಡ್ಡದಲ್ಲ. ಈ ಟ್ರಿಕಿ ಇರೋದು ಅಥವಾ ಕಷ್ಟ ಇರೋದನ್ನ ಅರ್ಥ ಮಾಡ್ಕೊಂಡು ಕಲಿಬೇಕು. ಅದನ್ನ ನಾನು ನಿಮಗೆ ಮಾಡ್ಕೊಡ್ತೀನಿ. ತುಂಬಾ ಇದನ್ನ ಅದಕ್ಕೆ ಕೊನೆ ತನಕ ನೋಡಿ. ಇನ್ನ ಅರ್ಥ ಆಗಿರಲ್ವಾ? ಕಮೆಂಟ್ ಅಲ್ಲಿ ನೀವು ರಿಪ್ಲೈ ಕೊಡಿ. ಸರ್ ನಂಗೆ ಅರ್ಥ ಆಗಿಲ್ಲ ಅಂತ. ಓಕೆ. ಸೊ ಈ ತರ ನೀವು ಇದನ್ನ ನೋಡ್ಬೋದು. ಲೀಗಲ್ ಬೇಸಸ್ ನೀವು ನೋಡ್ತಾ ಇದ್ದೀರಾ. ಕರೆನ್ಸಿ ಇಶ್ಯೂ ಇನ್ ಇಂಡಿಯಾ. ಓಕೆ. ಇದನ್ನ ಗವರ್ನ್ ಮಾಡೋದು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವತ್ತು ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗ್ಲೂ ನಮಗೆ ಸೋಲ್ ಅಂದ್ರೆ ಅವ್ರಿಗೊಂದು ಹಕ್ಕಿದೆ. ಯಾಕಂದ್ರೆ ನಮ್ಮ ಬ್ಯಾಂಕಿಂಗ್ ಅಲ್ಲೂ ಕೂಡ ಸೆಕ್ಷನ್ಸ್ ಗಳಂತ ಬರ್ತವೆ. ಸೆಕ್ಷನ್ 22 ನಮಗೆ ಏನಪ್ಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. RBIಗೆ ಸೋಲ್ ಹಕ್ಕಂದ್ರೆ ಅವ್ರೊಬ್ರಿಗೆ ಹಕ್ಕಿದೆ. ಏನಂತ? ಕರೆನ್ಸಿ ನೋಟನ್ನ ಇಶ್ಯೂ ಮಾಡೋದು. ಯಾವ ಸೆಕ್ಷನ್ ಅಂತ ಕೇಳಿದ್ರೆ ಸೆಕ್ಷನ್ 22. ಹೌದಾ? ಸೊ ಗೊತ್ತಿರ್ಲಿ. ಎಕ್ಸೆಪ್ಟ್ ₹1 ನೋಟ್. ₹1 ನೋಟನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಾರೆ. ಉಳಿದಿರೋ ಎಲ್ಲವನ್ನು ಕೂಡ RBI ಮಾಡುತ್ತೆ. ನೀವು ನೋಡ್ಬೋದು ಡಿನಾಮಿನೇಷನ್ ₹2 ದಿಂದ 2000 ವರೆಗೂ ಇತ್ತು. ಬಟ್ ನೋಡ್ರಿ 2023ಕ್ಕ 2000 ನೋಟನ್ನು ವಾಪಸ್ ತಗೋತೀವಿ ನಾವು. 2000 ನೋಟನ್ನ ಡಿಸ್ಕಂಟಿನ್ಯೂ ಮಾಡ್ತೀವಿ RBIದವ್ರು. ಓಕೆ. ಸೊ ಇದನ್ನ ಲೀಗಲ್ ಟೆಂಡರ್ ಅಂತ ಅಂದ್ರೆ ವಾಪಸ್ ತಗೋತೀವಿ. ಬಟ್ ಇಟ್ ಇಸ್ ಲೈಕ್ ಸ್ಟಿಲ್ ಲೀಗಲ್ ಟೆಂಡರ್ ಅಂತ ಕರಿತೀವಿ. ಬಟ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ 2000 ನೋಟನ್ನ. ಈ ಲೀಗಲ್ ಟೆಂಡರ್ ನ ಡಿಫೈನ್ ಮಾಡೋ ಸೆಕ್ಷನ್ ಯಾವ್ದಂದ್ರೆ 26. ಸೆಕ್ಷನ್ 22 ಕರೆನ್ಸಿ ನೋಟನ್ನ ಇಶ್ಯೂ ಬಗ್ಗೆ ಹೇಳುತ್ತೆ. 26 ಇದು ಹೇಳುತ್ತೆ. ಓಕೆ. ಸ್ವಲ್ಪ ಐಡಿಯಾ ಇರಲಿ ನಿಮಗೆ. 2016 ಡಿಮಾನಿಟೈಸೇಷನ್ ಬಗ್ಗೆ ಕೂಡ ಐಡಿಯಾ ಇರಬೇಕು ಬಹಳಷ್ಟು. ಯಾಕಂದ್ರೆ ನಮಗ ಕೇಳ್ತಿರ್ತಾನೆ. ನೀವು ಕಮೆಂಟ್ ಅಲ್ಲೂ ಕೂಡ ಉತ್ತರ ಕೊಡಿ. ಏನಂತಂದ್ರೆ ಸೊ ಇಲ್ಲಿವರೆಗೂ ಎಷ್ಟು ಬಾರಿ ಡಿಮಾನಿಟೈಸೇಷನ್ ಆಗಿದೆ, ಯಾವ ಇಯರ್ ಅಲ್ಲಿ ಆಗಿದೆ ಅಂತ. ಓಕೆ. ನೀವು ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ಸೊ ನಿಮಗೊಂದು ಐಡಿಯಾ ಬರುತ್ತೆ. ಅಂದ್ರೆ ನನಗೆ ಗೊತ್ತಾಗುತ್ತೆ ನೀವು ಎಷ್ಟು ಕಲ್ತಿದ್ದೀರಾ ಅಥವಾ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇದೆಯಾ ಅಂತ ಗೊತ್ತಾಗುತ್ತೆ. ನಿಮಗೆ ಕಮೆಂಟ್ ಮೂಲಕ ಆನ್ಸರ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ಓಕೆ. ಕರೆನ್ಸಿ ಚೆಸ್ಟ್ ಸಿಸ್ಟಮ್ ಅಂತಾನೆ ಕರೀತಾರೆ ಇದನ್ನ. ಸರಿನಾ? ನೋಟು ಮತ್ತೆ ಕಾಯಿನ್ಸ್ ಗಳ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಗಳು ಗೊತ್ತಿರಬೇಕು. ಯಾಕಂದ್ರೆ ಕರೆನ್ಸಿ ಚೆಸ್ಟ್ ಅನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ ನವರು ಮ್ಯಾನೇಜ್ ಮಾಡ್ತಾರೆ. ಆನ್ ದ ಬಿಹಾಫ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ. ಸೊ ಯಾಕಂದ್ರೆ ಯಾರು ಏನು ಎತ್ತ ಅಂತ ಎಲ್ಲ ಐಡಿಯಾ ಇರ್ಬೇಕು ನಿಮಗೆ. ಓಕೆ. ಸೊ ಇಲ್ಲಿ ನಿಮಗೆ ಒಂದು ಆಕ್ಟ್ ಅಂತ ಬರುತ್ತೆ. ಇವೆಲ್ಲ ಆಕ್ಟ್ ಗಳ ಬಗ್ಗೆ ಇರುತ್ತಲ್ಲ ಇವೇ ಸ್ಟ್ಯಾಟಿಕ್ ನಿಮಗೆ. ಯಾಕಂದ್ರೆ SSC ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ರಿಲೇಟೆಡ್ ಏನಪ್ಪಾ ಕ್ವಶನ್ಸ್ ಗಳು ಬರ್ಬೋದು ಅಂತಂದ್ರೆ CA ರಿಲೇಟೆಡ್ ಅಥವಾ ಸ್ಟೇಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀರಾ ಅಥವಾ ರೈಲ್ವೇಸ್ ಪ್ರಿಪೇರ್ ಆಗ್ತಿರ್ತೀರಾ. ನಿಮಗೆಲ್ಲ ಏನಂತಂದ್ರೆ ಈ ಆಕ್ಟ್ ಗಳು ಅಥವಾ ಯಾರು ಮಾಡ್ತಾರೆ ಅಥವಾ ನಿಮಗೆ ಇದನ್ನ ಇಶ್ಯೂ ಮಾಡೋದೇನು ಅಥವಾ ಇದರಲ್ಲಿ ಯಾವ ಕಾನೂನು ಬರುತ್ತೆ ಅಥವಾ ಯಾವ ಆಕ್ಟ್ ಅಲ್ಲಿ ಅಂಡರ್ ಅಲ್ಲಿ ಇದನ್ನ ತರ್ತಾರೆ ಇವೆಲ್ಲ ಬರ್ತವೆ. ಓಕೆ. ಅದರಲ್ಲಿ ಮತ್ತೆ ನಿಮಗೆ ಎಕನಾಮಿಕ್ಸ್ ವರ್ಡ್ ಕೂಡ ಬರ್ತದೆ ನೋಡಿ. ಈ ತರ ಅಂದ್ರೆ ಇಲ್ಲಿ ಪದ ನೋಡ್ತಿರ್ತೀರಾ. ಕರೆನ್ಸಿ ಚೆಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎಲ್ರು ಪ್ರತಿ ಸಲನೂ RBIನೇ ನಿಮಗೆ ದುಡ್ಡು ಕೊಡಕ್ ಆಗಲ್ಲ ಜನಗಳಿಗೆ ಅಥವಾ ಪ್ರತಿ ಬ್ಯಾಂಕ್ ಹೋಗಿ ತಲುಪ್ಸಕ್ ಆಗಲ್ಲ. ಅದಕ್ಕೆ ಏನ್ ಮಾಡತ್ತೆ ಈಗ ನೀವು ನೋಡ್ರಿ ಏನ್ ಮಾಡ್ತಾರೆ ಈಗ ಕ್ಲಾಸ್ ಅಲ್ಲಿ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಅಥವಾ ಟೀಚರ್ ಇರ್ತಾರೆ. ಪ್ರತಿಯೊಂದು ಸೆಕ್ಷನ್‌ಗೂ ಟೀಚರ್ ಇರ್ತಾರೆ. ಬಟ್ ಆದ್ರೆ ಪ್ರಿನ್ಸಿಪಲ್ ಪ್ರತಿ ವಿದ್ಯಾರ್ಥಿ ಹತ್ರ ಹೋಗಿ ಕುಂದು ಕೊರತೆ ಕೇಳಕ್ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಕ್ಲಾಸ್‌ಗೆ ಕ್ಲಾಸ್ ರಿಪ್ರೆಸೆಂಟೇಟಿವ್ ಅಂತ ತರ್ತಾರೆ. CRಗಳಂತ. CR ಲೀಡರ್ಸ್. ಹೌದಾ? ಈ CR ಲೀಡರ್ಸ್ ಏನ್ ಮಾಡ್ತಾರೆ ಈ ಒಂದು CR ಮೀಟಿಂಗ್ ಅಂದ್ರೆ ಕ್ಲಾಸ್ ರಿಪ್ರೆಸೆಂಟೇಟಿವ್ ಮೀಟಿಂಗ್ ಇದ್ದಾಗ ಏನ್ ಮಾಡ್ತಾರೆ ಪ್ರಿನ್ಸಿಪಲ್ ಹತ್ರ ಹೋಗಿ ನೋಡಿ ಸರ್ ನಮ್ ಕ್ಲಾಸ್ ಅಲ್ಲಿ ಈ ತರ ಕುಂದು ಕೊರತೆ ಇದೆ ಅಂತ ಅವರು ಚರ್ಚೆ ಮಾಡ್ತಾರೆ. ಹೌದಾ? ಅಂದ್ರೆ ಅಲ್ಲಿ ಯಾರ್ ಪರವಾಗಿ ಹೋದ್ರು? ಅಲ್ಲಿರುವಂತ ಕ್ಲಾಸ್ ಅಲ್ಲಿರುವಂತ ವಿದ್ಯಾರ್ಥಿಗಳ ಪರವಾಗಿ. ಹಂಗಂದ್ರೆ ಇಲ್ಲಿ ಕರೆನ್ಸಿ ಚೆಸ್ಟ್ ಅಂದ್ರೆ ಕೆಲವೊಂದು ರೆಪ್ಯೂಟೆಡ್ ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ ಗಳು ಬರ್ತವೆ. ಕಮರ್ಷಿಯಲ್ ಬ್ಯಾಂಕ್ಸ್. ಓಕೆ. ತಲೆಲಿರ್ಲಿ. ಇವ್ರು ಏನಪ್ಪಾ ಅಂದ್ರೆ ಇವ್ರ ಅಂಡರ್ ಅಲ್ಲಿ ಬಹಳ ಲೋಕಲ್ ಬ್ಯಾಂಕ್‌ಗಳು ಅಥವಾ ಸೊ ಹಲವಾರು ಬ್ಯಾಂಕ್‌ಗಳು ಇರ್ತವೆ. ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇವ್ರು. ಓಕೆ. ಕಾಯಿನ್ ಗಳನ್ನ ನೋಡಬಹುದು. ಕಾಯಿನೇಜ್ ಆಕ್ಟ್ 2011 ಅಂಡ್ ಇನ್ನೊಂದು ಪದ ಬರುತ್ತೆ ಇಲ್ಲಿ ಫಿಯಾಟ್ ಮನಿ ಅಂತ. ಫಿಯಾಟ್ ಮನಿ ಅಂತಂದ್ರೆ ಸ್ವಲ್ಪ ತಲೆ ಹಿಡ್ಕೊಳ್ಳಿ. ವ್ಯಾಲ್ಯೂ ಕಮ್ಸ್ ಫ್ರಮ್ ಗವರ್ಮೆಂಟ್ ಆರ್ಡರ್. ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಗೋಲ್ಡ್ ಅಲ್ಲ. ಸೊ ಎರಡರ ಬಗ್ಗೆ ತಿಳಿಸ್ತೀನಿ ನೋಡಿ. ಕರೆನ್ಸಿ ಚೆಸ್ಟ್ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ನವರು ಏನ್ ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಆನ್ ದ ಬಿಹಾಫ್ ಆಫ್ RBI. ಮಿನಿ RBI ಕ್ಯಾಶ್ ಸೆಂಟರ್ ಇದ್ದಂಗೆ. ಹಂಗೆ ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ. ಸಪೋಸ್ RBI 100 ಕೋಟಿ ರೂಪಾಯಿ ಪ್ರಿಂಟ್ ಮಾಡಿದೆ ಅಂತಂದ್ರೆ ಅದನ್ನ SBI ಕರೆನ್ಸಿ ಚೆಸ್ಟ್ ಅಲ್ಲಿ ಇಟ್ರೆ SBI ಆದ್ರೆ ಏನ್ ಮಾಡ್ತಾರೆ ಲೋಕಲ್ ಬ್ಯಾಂಕ್ ಅವರು ಮತ್ತೆ ATM ಗೆ ಹಾಕ್ತಾರೆ. ಅಂದ್ರೆ ಜನಗಳಿಗೆ ತಲುಪ್ತಿದ್ರು. ಕರೆನ್ಸಿ ಚೆಸ್ಟ್ ಮನಿ ಅಂದ್ರೆ RBI ಮನಿ ಅಂತ, ನಾಟ್ ಬ್ಯಾಂಕ್ ಮನಿ. ಅರ್ಥ ಆಯ್ತಾ ಇದು? ಕಮರ್ಷಿಯಲ್ ಬ್ಯಾಂಕ್ನವ್ರು ಜಸ್ಟ್ ಮೇಂಟೈನ್ ಮಾಡ್ತಾರೆ ಅದನ್ನ. ವಾಪಸ್ ಏನ್ ಕೊಡಲ್ಲ. ಬಟ್ ಮೇಂಟೈನ್ ಮಾಡುವಂತದ್ದು. ಫಿಯಾಟ್ ಮನಿ ಅಂದ್ರೆ ಏನು? ಮನಿ ದಾಟ್ ಹ್ಯಾಸ್ ಅ ವ್ಯಾಲ್ಯೂ ಬಿಕಾಸ್ ಗವರ್ಮೆಂಟ್ ಸೇಸ್ ಸೊ. ಹೌದಾ? ಫಿಯಾಟ್ ಮನಿ ಅಂತ ಕರಿತೀವಿ ನಾವು. ಏನಂತಂದ್ರೆ ಈಗ ಸಿಂಪಲ್ ನೋಡ್ರಿ. ನಿಮ್ ಹತ್ರ ಇರುವಂತ ₹10 ನೋಟು, ₹50 ನೋಟು, ₹100 ನೋಟು, 500 ಆಗಿರ್ಲಿ. ಅದು ನಾರ್ಮಲ್ ಪೇಪರ್ ರೀ. ₹10 ₹20 ಖರ್ಚಾಗತ್ತೆ ಆ ನೋಟನ್ನ ಪ್ರಿಂಟ್ ಮಾಡೋದಕ್ಕೆ. ಹೌದಾ? ಸೊ ನೀವ್ ಹೋಗಿ ನೋಟಿ ಪ್ರಿಂಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಅದನ್ನ. ಆದ್ರೆ ಅದರ ವ್ಯಾಲ್ಯೂ ಡಿಸೈಡ್ ಆಗಿದ್ ಹೇಗೆ? ಗವರ್ಮೆಂಟ್ ಮತ್ತೆ RBI ಹೇಳುತ್ತೆ. ನೋಡ್ರಪ್ಪ ಇದು ಈ ನೋಟಿನ ಬೆಲೆ ₹500 ಎಲ್ರು ಅಕ್ಸೆಪ್ಟ್ ಮಾಡ್ಬೇಕು ಅಂತ ಗವರ್ಮೆಂಟ್ ಹೇಳ್ತು. ಟ್ರಸ್ಟ್ ಅದು. ವ್ಯಾಲ್ಯೂ ಕ್ರಿಯೇಟ್ ಮಾಡ್ತು. ಬಟ್ ಅದ್ರ ಒರಿಜಿನಲ್ ವ್ಯಾಲ್ಯೂ ಏನು? ಪೇಪರ್ ವ್ಯಾಲ್ಯೂ ₹10 ₹20. ಬಟ್ ಅದಕ್ಕ ವ್ಯಾಲ್ಯೂ ಕ್ರಿಯೇಟ್ ಮಾಡಿದ್ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಈ ಒಂದು RBI.
ಅದಕ್ಕೋಸ್ಕರ ಅದು ಯಾವುದೇ ಗೋಲ್ಡ್ ಸಿಲ್ವರ್ ಅಥವಾ ಏನು ಲೈಕ್ ಬ್ಯಾಕ್ಡ್ ಆಗಿರುವಂತ ಕರೆನ್ಸಿ ಅಲ್ಲ, ನಾಟ್ ನಾರ್ಮಲ್ ಕರೆನ್ಸಿ ರೀ. ಅದಕ್ಕೆ ವ್ಯಾಲ್ಯೂ ಕ್ರಿಯೇಟ್ ಮಾಡಿರೋದು. ₹500 ನೋಟ್ ಪೇಪರ್ ಕಾಸ್ಟ್ ₹5 ಹೌದಾ? ಬಟ್ ವ್ಯಾಲ್ಯೂ ಎಷ್ಟ? ₹500 ಅದಕ್ಕೆ. ₹5 ಪೇಪರ್ ಖರ್ಚಾಗೈತೆ ಅಂತ ₹5 ಅನ್ನಲ್ಲ ಅದನ್ನ. ಯಾಕಂದ್ರೆ ಗವರ್ಮೆಂಟ್ RBI ಏನ್ ಹೇಳುತ್ತೆ, ಇದು ಒರಿಜಿನಲ್ ದುಡ್ಡು ₹500 ಅದ್ರ ವ್ಯಾಲ್ಯೂ ಅಂತ. ಒಂಥರ ಟ್ರಸ್ಟ್ ಇದ್ದಂಗೆ. ಓಕೆ, ಸೊ ಆತರ. ಹಾಗಾದ್ರೆ ನಿಮಗೊಂದು ತಲೆಗೆ ಹುಳ ಬಿಡುವಂತ ಕ್ವಶನ್ ಇದು. ಕ್ಯಾಶ್ ಕೆಪ್ಟ್ ಇನ್ ಕರೆನ್ಸಿ ಚೆಸ್ಟ್ ಇಸ್ ಕನ್ಸಿಡರ್ ಆಸ್ ಡ್ಯಾಶ್. ಬಹಳಷ್ಟು ಜನ ಇದಕ್ಕ ಸರ್ ಕ್ಯಾಶ್ ಕೆಪ್ಟ್ ಇನ್ ಕರೆನ್ಸಿ ಚೆಸ್ಟ್ ಇಸ್ ಕನ್ಸಿಡರ್ ಅಂದ್ರೆ ಕ್ಯಾಶ್ ಕರೆನ್ಸಿ ಚೆಸ್ಟ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಹತ್ರ ಇರುತ್ತೆ RBI ಅಂತ ಹೇಳಿದ್ರಿ. ಕಮರ್ಷಿಯಲ್ ಬ್ಯಾಂಕ್ ಜನ ಕೊಡ್ತಾರೆ, ಅಂದ್ರೆ ಜನಕ್ಕೆ ಕೊಡ್ತಾರ ಅವ್ರು, ಅಂದ್ರೆ ಸಾಲವಾಗಿ ಕೊಡ್ತಾರೆ. ಅಂದ್ರೆ ವಾಪಸ್ ಏನಾದ್ರು ಬರುತ್ತೆ ಅದಕ್ಕೆ ಜನಗಳಿಗೆ ಅಂತ ಅಂತಂದು ನೀವು ಥಿಂಕ್ ಮಾಡಿ. ಸರ್ ಇದು ಬ್ಯಾಂಕ್ ನ ಅಸೆಟ್, ಯಾಕಂದ್ರೆ ಅಸೆಟ್ ಅಂದ್ರೆ ಓನ್, ನನ್ನ ದುಡ್ಡು, ನನ್ನ ದುಡ್ಡು ಓನ್ ಅಂತ ಕರಿತೀವಿ, ಅಂದ್ರೆ ವಾಪಸ್ ಬರುತ್ತೆ ನನಗದು. ಹೌದಾ? ಲಯಾಬಿಲಿಟಿ ಅಂದ್ರೆ ಏನು? ನನ್ನಿಂತ್ರ ಹೋಗೋದು, ನನ್ನಿಂತ್ರ ದುಡ್ಡು ಖರ್ಚಾಗೋದು, ಇದನ್ನ ಲಯಾಬಿಲಿಟಿ ಅಂತ ಓದಿರ್ತೀರಿ. ಹಂಗಂದ್ರೆ ಇದು ಬ್ಯಾಂಕ್ ನ ಅಸೆಟ್ ಆಗಿರುತ್ತಲ್ಲ ಸರ್ ಅಂತ ಆನ್ಸರ್ ಮಾಡಿದ್ರೆ ತಪ್ಪು. ಬಿಕಾಸ್ ಕ್ಯಾಶ್ ಕೆಪ್ಟ್ ಇನ್ ಕರೆನ್ಸಿ ಚೆಸ್ಟ್ ಅದು RBI ನ ಲಯಾಬಿಲಿಟಿ. ಹೆಂಗೆ? ಲಯಾಬಿಲಿಟಿ ಅಂದ್ರೆ ಬರೀ ರೊಕ್ಕ ಕೊಡೋದಷ್ಟೇ ಅಲ್ಲ. ಲಯಾಬಿಲಿಟಿ ಅಂತಂದ್ರೆ ಸರ್ವಿಸ್ ಕೂಡ ಬರುತ್ತೆ. ಈಗ ನೀವು ಸಿನಿಮಾಕ್ ಹೋಗಿರ್ತೀರಿ, ಅಂದ್ರೆ ಸಿನಿಮಾ ಥಿಯೇಟರ್ ಏನ್ ಮಾಡ್ತಾನೆ, ₹100 ಟಿಕೆಟ್ 10 ಟಿಕೆಟ್ ಕೊಡ್ತಾನ. ನಿಮ್ ಹತ್ರ ಟಿಕೆಟ್ ಕೊಟ್ಟವನು, ಬಟ್ ಅಲ್ಲಿ ಒರಿಜಿನಲ್ ಏನು, ಆ ಟಿಕೆಟ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಟ್ಟವನು. ಏನಂತ? ಈ ಟಿಕೆಟ್ ಏನಿದೆಯಲ್ಲ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ, ಈ ಟಿಕೆಟ್ ಏನಿದೆಯಲ್ಲ ಅದನ್ನ ಹಿಡ್ಕೊಂಡು ನೀನು ಒಳಗಡೆ ಅಂದ್ರೆ ಥಿಯೇಟರ್ ಒಳಗಡೆ ಹೋಗಿ ಮೂವಿ ನೋಡ್ಬೋದು. ಈಗ RCB ಟಿಕೆಟ್ ಬಿಟ್ಟಿರ್ತಾನೆ ಮ್ಯಾಚ್, ಯಾಕಂದ್ರೆ ಬಹಳಷ್ಟು ಜನಕ್ಕೆ ಟಿಕೆಟ್ ಸಿಗಲ್ಲ ಅಂತ ಬಹಳಷ್ಟು ಪರದಾಡತ್ತೀವಿ. ಹೌದಾ? RCB ಟಿಕೆಟ್ ಬಿಟ್ಟ ಅಂತಂದ್ರೆ ಬರೀ ಅದೊಂದು ಪೇಪರ್ ರೀ. ಅದ್ರ ವ್ಯಾಲ್ಯೂ ಕ್ರಿಯೇಟ್ ಆಗಿರ್ತದ ಅಂದ್ರೆ ಅದೊಂದು QR ಕೋಡ್ ಇರ್ತದ, ಮತ್ತೆ ಅಲ್ಲಿ ಸೀಟ್ ನಂಬರ್ ಇರ್ತದ, ಆ ಸೀಟ್ಗೆ ಕುತ್ಕೋತೀರಿ ನೀವು. ಅಂದ್ರೆ ಅಲ್ಲಿ ಏನು, ಈ KSC ಎದವರು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಟ್ರು, ನೋಡಪ್ಪ ನಿನ್ ಕುರ್ಚಿ ಎಲ್ಲ ಐತಿ, ನೀವು ಹೋಗಿ ಕುತ್ಕೋ ಅಂತ. ಅಂದ್ರೆ ಆ ಲಯಾಬಿಲಿಟಿ ಅದು. ಹೌದಾ? ಸೊ ಸರ್ವಿಸ್ ಕೊಡೋದು ಕೂಡ ಲಯಾಬಿಲಿಟಿ. ಹಾಗಾಗಿ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಅದು. ಬಟ್ ಆದ್ರೆ ನೀವು ಕ್ಲಾರಿಟಿ ಇಟ್ಕೊಡ್ರಿ, ತಲೆಯಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಏನು ಜಾಸ್ತಿ ಚಿಂತೆ ಮಾಡಬೇಡ್ರಿ, ಸ್ವಲ್ಪ ಸಿಂಪಲ್ ಆಗಿ ಥಿಂಕ್ ಮಾಡ್ರಿ, ಅರ್ಥ ಆಗ್ಬಿಡುತ್ತೆ. ಕ್ಯಾಶ್ ಕೆಪ್ಟಿನ ಕರೆನ್ಸಿ ಚೆಸ್ಟ್ ಏನಂತದ್ದು RBI ನ ಲಯಾಬಿಲಿಟಿ. ಓಕೆ, ಸೊ ಇದು ಯಾಕಂದ್ರೆ ಯಾರು ವಾಪಸ್ ಕೊಡಲ್ಲ ಹೋಗಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಕರೆನ್ಸಿ ನೋಟ್ ಕಮರ್ಷಿಯಲ್ ಬ್ಯಾಂಕ್ ಪ್ರಕಾರ ಕೊಟ್ರು, ಕಮರ್ಷಿಯಲ್ ಬ್ಯಾಂಕ್ ಪೀಪಲ್ ಕೊಟ್ರು. ಅಂದ್ರೆ ಏನಾಯ್ತು, ಕರೆನ್ಸಿ ನೋಟ್ ನ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಟ್ಟವ್ರು ಯಾರು? RBI ದವರು. ಹಾಗಾಗಿ ಅದು RBI ನ ಲಯಾಬಿಲಿಟಿ. ಓಕೆ, ಬ್ಯಾಂಕ್ಗಳು ಸುಮ್ನೆ ಅವ್ರ ದುಡ್ಡನ್ನೇ ಕೊಟ್ರೆ ಅಂದ್ರೆ ವಾಪಸ್ ಇಂಟ್ರೆಸ್ಟ್ ಬರುತ್ತೆ, ಅದು ಅಸೆಟ್ ಬ್ಯಾಂಕಿಗೆ. ಬಟ್ RBI ಪ್ರಿಂಟ್ಸ್ ₹500 ನೋಟ್, ಗಿವ್ ಇಟ್ ಟು ದ ಬ್ಯಾಂಕ್. ಅವ್ರು ಪಬ್ಲಿಕ್ ಕೊಡ್ತಾರೆ ₹500 ನೋಟನ್ನ. ಸೊ ಈಗ ನೋಡ್ರಿ, ₹500 ನೋಟ್ ಯಾರಿಗೂ ಕೊಡಲ್ಲ, ನೋಬಡಿ ವಿಲ್ ರಿಟರ್ನ್ ಇಟ್. ಓಕೆ, ಸೊ ಯಾಕೆ ಲೈಕ್ ಲಯಾಬಿಲಿಟಿ ಯಾಕಾಯ್ತಂದ್ರೆ ಆ ₹500 ನೋಟಿಗೆ ವ್ಯಾಲ್ಯೂ ಸಿಕ್ತು ಅಂದ್ರೆ ಏನು, RBI ಹೇಳುತ್ತೆ, ನೋಡಪ್ಪ ಇದು ₹500 ನೋಟು, ಇದಕ್ಕೊಂದು ವ್ಯಾಲ್ಯೂ ಇದೆ ಅಂತ ಕ್ರಿಯೇಟ್ ಮಾಡ್ಕೊಟ್ರು, ಅದೇ ಲಯಾಬಿಲಿಟಿ. ಅರ್ಥ ಆಯ್ತಾ? ಸೊ ದಟ್ಸ್ ವೈ RBI ಓಸ್ ವ್ಯಾಲ್ಯೂ ಟು ಪಬ್ಲಿಕ್, ಇದನ್ನ ಲಯಾಬಿಲಿಟಿ ಅಂತ ಕರಿತೀವಿ. ಯಾರಿಗಿನ ಅರ್ಥ ಆಗಿಲ್ಲಲ್ಲ, ಕಮೆಂಟ್ ಅಲ್ಲಿ ಸರ್ ಲೈಕ್ ನೀವು ನನ್ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸರ್ ನನಗೆ ಇದು ಎಕನಾಮಿಕ್ಸ್ ಕೆಲವೊಂದು ಅರ್ಥ ಆಗೋಲ್ದ್ರಿ ಅಂತ ಹೇಳಿದ್ರೆ, ನೀವು ನನ್ನ ಕಾಂಟ್ಯಾಕ್ಟ್ ಅಂದ್ರೆ ಏನು, ಆಫೀಸ್ ನಂಬರ್ 70192856 ನೋಡಿ, 7019285369 ಇದು ನಮ್ಮ ಆಫೀಸ್ ನಂಬರ್. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ. ವಿನಾಯಕ್ ಸರ್ ನಂಬರ್ ಅಂದ್ರೆ ಲೈಕ್ ವಿನಾಯಕ್ ಸರ್ದು ನೀವು ನಂಬರ್ ನನ್ನ ನಂಬರ್ ಕೇಳಿದ್ರೆ ಅವ್ರು ಕೊಡ್ತಾರೆ ನಿಮಗೆ. ನನಗೆ ವಾಟ್ಸ್ಆಪ್ ಅಲ್ಲಿ ಡ್ರಾಪ್ ಮಾಡ್ಬೋದು ಮೆಸೇಜ್, ಸರ್ ನಂಗೆ ಇದು ಅರ್ಥ ಆಗಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ. ಓಕೆ, ಸೊ ತಲೆ ಕೆಡ್ಸ್ಕೊಬೇಡಿ, ಯಾಕಂದ್ರೆ ಪ್ರತಿ ಒಬ್ರಿಗೂ ಅರ್ಥ ಮಾಡಿಸುವಂತ ಕೆಲಸ ನಂದು. ಯಾಕಂದ್ರೆ ನನಗದು ಏನಪ್ಪಾ ಅಂತಂತಂದ್ರೆ ಲೈಕ್ ನಿಮ್ಗೆ ಅರ್ಥ ಆಗೋ ತನಕನೂ ನಾನು ಬಿಡಲ್ಲ, ಯಾಕಂದ್ರೆ ನನಗದು ಕೊರಿತಿರ್ತದೆ, ಹುಡುಗರು ಅರ್ಥ ಆಯ್ತಲ್ಲ ಅಂತ, ಅದಕ್ಕೋಸ್ಕರ. ಸೊ ಅರ್ಥ ಆದವರು ಈಗಲೇ ಲೈಕ್ ಕೊಡಿ. ಓಕೆ, ಆ ವಿಡಿಯೋ ನೋಡ್ತಿರ್ತಾರ ಲೈಕ್ ಕೊಡ್ರಿ, ಯಾಕಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ. ನೆಕ್ಸ್ಟ್, ಕಾಸಿ ಅಂಡ್ ಗಾರೋ ಅನ್ನೋದು ಈಗ ಇತ್ತೀಚೆಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಮಾಡಿದ್ರು ಏಪ್ರಿಲ್ 2026. ಓಕೆ, ಯಾವ ಇಂಡಿಯನ್ ಸ್ಟೇಟ್ ಅವ್ರು ಡಿಕ್ಲೇರ್ ಮಾಡಿದ್ರು ಅದನ್ನ? ಈಗ ನಮ್ಮ ಕರ್ನಾಟಕದ ಕನ್ನಡ ಅಫಿಷಿಯಲ್ ಲ್ಯಾಂಗ್ವೇಜ್. ಹಂಗೆ ಒಂದು ಈಗ ರಾಜ್ಯದವ್ರಿ, ಇವು ಅಲ್ಲಿ ಇರೋ 5 ರಾಜ್ಯದಲ್ಲಿ ಒಂದು ರಾಜ್ಯದವ್ರು ಏನ್ ಮಾಡ್ಯಾರ, ಕಾಸಿ ಮತ್ತೆ ಗಾರೋ ಅಂತ ಭಾಷೆಗಳಿದಾವೆ. ಆ ಭಾಷೆಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಅನೌನ್ಸ್ ಮಾಡಿದವರು ಯಾರು ಅಂತಂತಂದ್ರೆ ಇಟ್ಸ್ ಅ ಮೇಘಾಲಯ. ಓಕೆ, ಇಲ್ಲೇ ಐತೆ, ನಾನು ಮಾರ್ಕ್ ಮಾಡ್ಲಿಲ್ಲ. ಮೇಘಾಲಯ. ಮೇಘಾಲಯ ಅನ್ನೋದು ರೈಟ್ ಆನ್ಸರ್. ಕೋನ್ರಾಡ್ ಸಂಗಮಾನರ್ ಏನಿದಾರಲ್ಲ, ಅವ್ರು ಇದನ್ನ ಕೀ ಪರ್ಸನ್ ಇನಾಗ್ರೇಟ್ ಲೈಕ್ ಇದನ್ನ ಡಿಕ್ಲೇರ್ ಮಾಡ್ತಾರ್ರಿ. ಕಾಸಿ ಮತ್ತೆ ಗಾರೋ, ಮತ್ತೆ ಇದಕ್ಕಿಂತ ಮುಂಚೆ ಅವ್ರದ್ದು ಇಂಗ್ಲಿಷ್ ಇತ್ತು ಸರ್. ಮೇಘಾಲಯದ ಮುಂಚೆ ಮತ್ತೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆದಿತ್ತಾರೆ ಇಂಗ್ಲಿಷ್ ಇತ್ತು ಅವ್ರದ್ದು. ಇಂಗ್ಲಿಷ್ ಜೊತೆ ಕಾಸಿ ಮತ್ತೆ ಗಾರೋ ಈ 3 ಕೂಡ ಭಾಷೆಗಳೇ ಆಡ್ ಆಗಿದಾವೆ. ಓಕೆ, ಕಾಸಿ, ಗಾರೋ ಮತ್ತೆ ಇಂಗ್ಲಿಷ್, ಈಗ ಟೋಟಲ್ ಆಗಿ 3 ಭಾಷೆಗಳಿದಾವೆ ಅವ್ರದ್ದು. ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ತಿಳಿಸ್ಕೊಡೋಂತ ಶೆಡ್ಯೂಲ್ ಯಾವ್ದಪ್ಪ ನಮ್ಮ ಭಾರತದ ಸಂವಿಧಾನದಲ್ಲಿ ಅಂದ್ರೆ 8ನೇ ಶೆಡ್ಯೂಲ್. ಓಕೆ, 12 ಶೆಡ್ಯೂಲ್ ಅಲ್ಲಿ 8ನೇ ಶೆಡ್ಯೂಲ್ ನಮಗ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಅಧಿಕೃತ ಭಾಷೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಎಷ್ಟು? 2 ಅಧಿಕೃತ ಭಾಷೆಗಳಿದಾವೆ ನಮ್ಮ ಭಾರತಕ್ಕೆ, ಹಿಂದಿ ಮತ್ತೆ ಇಂಗ್ಲಿಷ್.
11 ಕ್ಲಾಸಿಕಲ್ ಲ್ಯಾಂಗ್ವೇಜ್ಗಳಿದಾವೆ. ಅದರಲ್ಲಿ ತಮಿಳ್ 2004ರಲ್ಲಿ ಸ್ಟೇಟಸ್ ಕೊಡ್ತಾರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ. ಓಲ್ಡೆಸ್ಟ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅದು. ಅಂಡ್ 22 ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ಗಳಿದಾವೆ. ನೋಡ್ರಿ ಎಷ್ಟು ಚಂದ ಅಲ್ಲ ಇನ್ಫಾರ್ಮೇಶನ್ ಇವೆಲ್ಲ. ಇಂಗ್ಲಿಷ್, ಗಾರೋ, ಖಾಸಿ. ಓಕೆ, ಇವ್ 3 ಕೂಡ ಇವಾಗ ಏನಾಯ್ತು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಅದು. ಹೀಗೆ ಭಾಷೆ ಅಂತ ನೋಡಿದಾಗ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ರಾಜ್ಯ ಯಾವ್ದಪ್ಪ ಭಾಷೆ ಆಧಾರಿತವಾಗಿ ಡಿವೈಡ್ ಆಗಿದ್ದಂದ್ರೆ ಅದು ಆಂಧ್ರ ಪ್ರದೇಶ. ತೆಲುಗು ಭಾಷೆಯ ಆಧಾರಿತವಾಗಿ ಆಂಧ್ರ ಪ್ರದೇಶ 1953ರಲ್ಲಿ ಮೊಟ್ಟ ಮೊದಲ ರಾಜ್ಯ ಆಗತ್ತೆ ಭಾಷೆ ಆಧಾರಿತವಾಗಿ ಬೇರ್ಪಡೆಗೊಂಡಂತದ್ದು. ಪೊಟ್ಟಿ ಶ್ರೀರಾಮುಲು ಅಂತಾರ್ರಿ, ಉಪವಾಸ ಮಾಡ್ತಾರವ್ರು. ಓಕೆ, ಲೈಕ್ ಫಾಸ್ಟಿಂಗ್ ಟಿಲ್ ಡೆತ್ ಅಂದ್ರೆ ಸಾಯೋ ತನಕನೂ ಉಪವಾಸ ಮಾಡ್ತಾರವ್ರು. ಸೊ ಹಾಗಾಗಿ ಅವರ ಒಂದು ಏನಪ್ಪಾ ಅಂತಂದ್ರೆ ಭಾಷಾ ಆಧಾರಿತವಾಗಿ ಅವರು ತೆಲುಗು ಅಂತ ಲೈಕ್ ಆಂಧ್ರ ಪ್ರದೇಶ ಅಂತ ಏನಾಗತ್ತೆ ಆ ಒಂದು ರಾಜ್ಯ ಫಾರ್ಮೇಶನ್ ಆಗುತ್ತೆ. ನಂತರ 1956ರಲ್ಲಿ ಕರ್ನಾಟಕ ಕನ್ನಡ ಭಾಷೆ ಆಧಾರಿತವಾಗಿ ಮಲಯಾಳಂ ಕೇರಳ, ತಮಿಳ್ನಾಡು ತಮಿಳ್, ಮರಾಠಿ ಮಹಾರಾಷ್ಟ್ರ, ಗುಜರಾತಿ ಗುಜರಾತ್. ಯೂಶಲಿ ಮಹಾರಾಷ್ಟ್ರ ಗುಜರಾತ್ ನಿಮಗೆ ಬಾಂಬೆ ಸ್ಟೇಟ್ ಅಂತ ಇರ್ತದ. ಲೇಟರ್ 1960ಕ್ಕ ಏನಾಗತ್ತಂದ್ರೆ ಬಾಂಬೆ ಮತ್ತು ಗುಜರಾತ್ ಸಪರೇಟ್ ಆಗ್ತಾವ. ಅದು ಕೂಡ ಸ್ವಲ್ಪ ಐಡಿಯಾ ಇರ್ಬೇಕು ನಿಮ್ಗೆ. ಯಾಕಂದ್ರೆ ನೋಡಿ ಕಲಿತಿರ್ಬೇಕಾದ್ರೆ ಕರೆಂಟ್ ಅಫೇರ್ ಸ್ಟಾಟಿಕ್ ಯಾರು ನೀಟಾಗಿ ಅರ್ಥ ಮಾಡ್ಕೊಂಡು ಕಲಿತಿರಲ್ಲ ಮುಗೀತು ಎಲ್ಲಾ ಪರೀಕ್ಷೆಗಳಲ್ಲೂ ನಿಮ್ದೇ ಜಯ. ಓಕೆ, ಜಯ ಮತ್ತು ವಿಜಯ ನಿಮ್ದ. ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಓದ್ಬೇಕು, ರಿವಿಷನ್ ಮಾಡ್ಬೇಕು, ಮತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಓದ್ಬೇಕು. ಸುಮ್ನೆ ಇದು ಬಂತಪ್ಪ ಈಗ ನೋಡ್ರಿ ಏನಪ್ಪಾ ಖಾಸಿಗಾರೋ ಇಂಗ್ಲಿಷ್ ಯಾವ ರಾಜ್ಯ ಅಷ್ಟೇ ಓದಿರಲ್ಲ. ಅರ್ಥ ಮಾಡ್ಬೇಕು, ಅದ್ರ ಹಿನ್ನೆಲೆ ತಿಳ್ಕೊಬೇಕು. ಹೌದಾ? ನೋಡ್ರಿ ಈಗ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತಿದೆ, PMGS. ಒಂದೊಂದ್ಸಲ ಹಿಂಗ ಕೊಟ್ಬಿಡ್ತಾನ ಅವನು. ಭಾರಿ ಈಗಿನ ಎಕ್ಸಾಮ್ ಅಲ್ಲಿ ಹೆಂಗಂದ್ರ ಪೇಪರ್ ಸೆಟ್ ಮಾಡೋರು ಭಾರಿ ಏನಪ್ಪಾ ಅಂತಂದ್ರೆ ತಲಿಯನ್ನ ಉಪಯೋಗಿಸಿ ತಡಿನ ಹುಡುಗರಿಗೆ ಟೆಸ್ಟ್ ಮಾಡೋಣ ಅಂತ ಹೇಳಿ PMGSY ಇದು ಯಾವ್ದಕ್ ಸಂಬಂಧಪಟ್ಟಿದೆ ಅಥವಾ ಇದ್ರ ಅಬ್ರಿವೇಶನ್ ಏನು, ಇದು ಯಾವಾಗ ಲಾಂಚ್ ಆಗಿದೆ ಅಂತ ಕೇಳ್ತಾನೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಯದಲ್ಲಿ ಡಿಸೆಂಬರ್ 25, 2001 ಡಿಸೆಂಬರ್ 25, 2001 ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಳ್ಳಿಗಳಲ್ಲಿ ರೋಡ್ಗಳ ನಿರ್ಮಾಣ ಮಾಡೋದಕ್ಕೋಸ್ಕರ ಬಂದಂತ ಯೋಜನೆ ಇದು, ತಲೆಲಿರ್ಲಿ. ಅದನ್ನ ಎಕ್ಸ್ಟೆಂಡ್ ಮಾಡಿದಾರೆ. ಈಗ ನ್ಯೂಸ್ ಯಾಕೆ ಬಂತ್ ಸರ್ ಈಗ ಅದಂದ್ರೆ 2000 ನ್ಯೂಸ್ ಈಗ ಯಾಕೆ ಬಂತ್ರಿ, ಮಾಡಕ್ ಕೆಲ್ಸ ಇಲ್ಲೇನ್ರಿ ಅವ್ರಿಗೆ, ನಮಗ್ ಕಲಿಯೋದ ಬಾಳ ಐತಿ ಮತ್ತೆ 2000 ತಂದ್ರ. ಹೌದು, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 3ನೇ ಭಾಗ ಎಕ್ಸ್ಟೆಂಡ್ ಆಗಿದೆ ಇವಾಗ. ಅದು 2028ರವರೆಗೂ, ಎಲ್ಲಿವರೆಗೂ 2028ರವರೆಗೂ ಎಕ್ಸ್ಟೆಂಡ್ ಆಗಿದೆ 3ನೇ ಭಾಗ. ನೋಡ್ರಿ ಮೊದಲಿಗೆ ಏನ್ ತಿಳ್ಕೊಬೇಕು, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 25ನೇ ಡಿಸೆಂಬರ್ 2001 ಯಾರು ಲಾಂಚ್ ಮಾಡಿದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ. ಅಜಾತ ಶತ್ರು ಅಂತ ಕರಿತಿದ್ರು ನನ್ನ ನಿಕ್ ನೇಮ್, ಅಟಲ್ ಬಿಹಾರಿ ವಾಜಪೇಯಿ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ರಲ್ಲಿ ಬರ್ತದ. ಏನಿದು ಕಂಪ್ಲೀಟ್ಲಿ 100% ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇದು. ಎಲ್ಲಾ ವೆದರ್ ರೋಡ್ ಕನೆಕ್ಟಿವಿಟಿ ಅಂದ್ರೆ ಮಳೆ ಇರ್ಲಿ, ಚಳಿ ಇರ್ಲಿ, ಬೇಸಿಗೆ ಕಾಲ ಇರ್ಲಿ, ಎಲ್ಲಾ ರೋಡಿಗೂ ಒಂದು ಒಳ್ಳೆ ರೋಡ್ ಅನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಹಳ್ಳಿಗೆ. ಓಕೆ, ಅದನ್ನ PMGSY ಅಂತ ಕರಿತೀವಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 3ನೇ ಭಾಗ. ಓಕೆ, ಈಗ ಎಲ್ಲಾ ಶಾಲೆಗಳು, ಹಾಸ್ಪಿಟಲ್ಸ್ಗಳು ಅಥವಾ ಬೇರೆ ಬೇರೆ ಒಂದು ಈಗ ಸಿಟಿ ಕಡೆ ಅಥವಾ ಒಂದು ಆಧುನಿಕವಾದಂತ ಸ್ಥಳಗಳ ಕನೆಕ್ಟ್ ಮಾಡದೆ PMGSY 3ನೇ ಭಾಗ ಅಂತ ಕರಿತೀವಿ. ಇದಕ್ಕಿಟ್ಟಿರುವಂತ ಬಜೆಟ್ ನೀವು ನೋಡ್ಬೋದು 83,977 ಕೋಟಿ. ಅಂದ್ರೆ ಇದು ರಿವೈಸ್ ಮಾಡಿದ್ರೆ ಎಕ್ಸ್ಟೆಂಡ್ ಆಗಿದಕ್ಕೋಸ್ಕರ 80,000 ಇತ್ತು, ರಿವೈಸ್ ಮಾಡಿದ್ರೆ 80,250 ಕೋಟಿಯಿಂದ 83,977 ಕೋಟಿಗೆ ತಂದಿದ್ದಾರೆ. ಓಕೆ, ಎಲ್ಲಿವರೆಗೂ ಮಾರ್ಚ್ 2028. ಬಟ್ ಗುಡ್ಡಗಾಡ ಪ್ರದೇಶಕ್ಕೆ ಇನ್ನೂ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ, 29 ತನಕ ಇದೆ. ಅದು ಅರ್ಥ ಆಯ್ತಾ? PMGSY 1ನೇದು 2000ಕ್ಕೆ ಬಂತು. ನಂತರ 2ನೇ ವರ್ಷನ್ ಇದನ್ನ 2013ಕ್ಕೆ ತಂದ್ರ. ಅಂದ್ರೆ ಅದನ್ನ ಅಪ್ಗ್ರೇಡ್ ಮಾಡೋದು. ವರ್ಷನ್ ಅಂದ್ರೆ ಏನು, ಅಪ್ಗ್ರೇಡ್ ಮಾಡೋದು ಆ ಸ್ಕೀಮ್ ಮೇಲೆ. ಈಗ 3ನೇದು 2019ಕ್ಕೆ ಬಂದಿತ್ತು, 2028ರವರೆಗೂ ಇದು ಎಕ್ಸ್ಟೆಂಡ್ ಆಗಿದೆ ಅಷ್ಟೇ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಡಾಕ್ಟರ್ ಶ್ರೀನಿವಾಸ ರಾವ್ ಇತ್ತೀಚೆಗೆ MS ಸ್ವಾಮಿನಾಥನ್ ಅವಾರ್ಡ್ ಪಡ್ಕೋತಾರೆ. ಹೌದಾ? ಇವರು IRAI ನ ಡೈರೆಕ್ಟರ್ ಇದ್ದಾರೆ. ಹಾಗಾದ್ರೆ ಇಲ್ಲಿ IARI ಅಂದ್ರೆ ಏನಂತ ಕೇಳ್ತಾ ಇದ್ದಾನೆ. IARI ಅಂದ್ರೆ ಏನು, ICAR ಅಂದ್ರೆ ಗೊತ್ತು ಸರ್, ಈ IARI ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲಲ್ಲ ಅಂತಂದ್ರೆ. ಸೊ ಟ್ರೈ ಮಾಡಿ, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಯನ್ ಅಗ್ರೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಓಕೆ, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದನ್ನ ಆಪ್ಷನ್ ಎ ಅಂತ ಕರಿತೀವಿ. ಫಸ್ಟ್ ಏನ್ ಗೊತ್ತಿರಬೇಕು, ಸ್ವಾಮಿನಾಥನ್. ಸ್ವಾಮಿನಾಥನ್ ಅಂದಾಗ ಹಸಿರು ಕ್ರಾಂತಿಯ ಪಿತಾಮಹ. ಓಕೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಯಾಕಂದ್ರೆ ವರ್ಲ್ಡ್ ಅಲ್ಲಿ ಬರೋದು ನಾರ್ಮನ್ ಬೋರ್ಲಾಗ್. ನಮ್ಮ ಇಂಡಿಯಾಕ್ಕವ್ರು ತಂದವ್ರು ಯಾರಂದ್ರೆ ಸ್ವಾಮಿನಾಥನ್. 2025, 24, 25 ಭಾರತ ರತ್ನ ಸಿಗುತ್ತೆ. ಓಕೆ, ಸೊ ಈಗೇನು ಒಟ್ಟು 53 ಜನಕ್ಕೆ ಸಿಕ್ಕದ ಭಾರತ ರತ್ನ, ಅದರಲ್ಲಿ ಸ್ವಾಮಿನಾಥನ್ ಕೂಡ ಇದ್ದಾರೆ. ಇವರು 9ನೇದವ್ರು ಆಗ್ತಾರೆ. ಯಾರು, ಶ್ರೀನಿವಾಸರಾವ್. ಈ ಒಂದು ಸ್ವಾಮಿನಾಥನ್ ಪ್ರಶಸ್ತಿ ಪಡ್ಕೊಂಡವ್ರು. ಇವ್ರಿಗೆ ಪ್ರಶಸ್ತಿ ಕೊಟ್ಟವ್ರು ಯಾರು, ವೆಂಕಯ್ಯ ನಾಯ್ಡು. ಇವರು ನಮ್ಮ ಭಾರತದ ಹಾಲಿ ಅಂದ್ರೆ ಲೈಕ್
ಜಗದೀಪ್ ಧನ್ಕರ್ಕ್ಕಿಂತ ಮುಂಚೆ ಜಸ್ಟ್ ಉಪರಾಷ್ಟ್ರಪತಿ ಆದವರು. ಓಕೆ, ಐಡಿಯಾ ಬಂತ ನಿಮಗೆ ಏನು ಎತ್ತಂತ? ಯಾಕಂದ್ರೆ ಈ ಪ್ರಶಸ್ತಿ ಏನು ಅಂತ ಗೊತ್ತಿರ್ಬೇಕು. ಇದು ಅಗ್ರಿಕಲ್ಚರ್ ಸಂಬಂಧಪಟ್ಟಿರೋದ್ರಿಂದ ICAR ಅಂತ ಗೊತ್ತಿರ್ಬೇಕು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ICAR ಸ್ಥಾಪನೆ ಆಗಿದೆ 1929ರಂದು. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂಡರ್ ಬರ್ತದೆ ಇದು. ಇವ್ರ ಕೆಲಸ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ರಿಸರ್ಚ್ ಮಾಡೋದು, ಹೊಸ ತಳಿ, ಹೊಸ ಎಜುಕೇಶನ್ ಮಾಡೋದು, ಅಥವಾ ಅಗ್ರಿಕಲ್ಚರ್ ಮೇಲೆ ಫಾರ್ಮರ್ಸ್ ಟ್ರೈನಿಂಗ್ ಕೊಡೋದು, ಇದೆಲ್ಲ ಕೆಲಸ ICAR ಕೆಲಸ. ಓಕೆ, ಹಾಗಾದ್ರೆ IARI ಕೆಲಸ ಏನು? ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೆಲಸ ಏನು? ಇದು ಬಿಹಾರಲ್ಲಿ ಇತ್ತು, 1905 ಸ್ಥಾಪನೆ ಆದಾಗ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಈ ಗ್ರೀನ್ ರೆವಲ್ಯೂಷನ್ ಏನ್ ಬರ್ತಲ್ಲ 1960 ಸಮಯದಲ್ಲಿ. ಓಕೆ, ಸೊ ಅವಾಗ ಬಹಳಷ್ಟು ಕೀ ರೋಲ್ ಪ್ಲೇ ಮಾಡಿದೆ ಇದು. ಓಕೆನಾ? ಸೊ ಐಡಿಯಾ ಗೊತ್ತಿರ್ಬೇಕು ನಿಮಗೆ. ಇವರೆಲ್ಲ ಒಂದು ಹೈ ಈಲ್ಡ್ ಬರುವಂತ ಒಂದು ಉತ್ಪನ್ನಗಳನ್ನ ಏನಂತಂದ್ರೆ ಅದ್ರ ಮೇಲೆ ವರ್ಕ್ ಮಾಡೋಂಥವ್ರು. ವರ್ಲ್ಡ್ ಹಿಮೋಫಿಲಿಯಾ ಡೇ ಏಪ್ರಿಲ್ 17ಕ್ಕೆ ಆಚರಿಸ್ತೀವಿ. ಇದನ್ನ ಯಾವ ಆರ್ಗನೈಸೇಷನ್ ಅವ್ರು ಇನಿಷಿಯೇಟ್ ಮಾಡಿದ್ದಾರೆ? ಇದಕ್ಕೆ ಬಹಳಷ್ಟು ಜನಕ್ಕೆ ತಲೆಯಾಗಿ ಬರ್ತದ. ಸರ್ ಹಿಮೋಫಿಲಿಯಾ ಡೇ ನ ಇಲ್ಲಿ ಕೊಟ್ಟಿದ್ರಿ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿರ್ತಾರೆ ಸರ್ ಇವ್ರು, ಆರ್ಗನೈಸೇಷನ್ ಅಂತ. ಯಾಕಂದ್ರೆ ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾ ಡೈರೆಕ್ಟ್ ಹೆಂಗ್ ಕೊಡ್ತಾನ್ರಿ ಅವನು? ನಮ್ಮ ಬೇಕಂತ ತಪ್ಪು ಮಾಡಿಸ್ಲಿ ಅಂತ ನಂಗೆ ಕೊಟ್ಟಾನ ಅವನು. ಯಾಕಂದ್ರೆ ಹಿಮೋಫಿಲಿಯಾ ಒಂದೇ ಬರಲ್ಲ, ಅಷ್ಟು ಈಸಿ ಕೊಡಕ್ ಚಾನ್ಸೇ ಇಲ್ಲ ಅಂತ ಅನ್ಕೊಂಡ್ ನೀವ್ ಏನಾದ್ರೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹಾಕಿದ್ರೆ ತಪ್ಪು. ಇದಕ್ಕೆ ರೈಟ್ ಆನ್ಸರ್ ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾನೇ. ಓಕೆ, ಏಪ್ರಿಲ್ 17ರಂದು ಹಿಮೋಫಿಲಿಯಾ. ಏನಪ್ಪಾ ಹಿಮೋಫಿಲಿಯಾ? ಓಕೆ, ಹಿಮೋಫಿಲಿಯಾ ಅಂತಂದ್ರೆ ನಿಮ್ಗೆ ತಲೆ ಹಿಡ್ಕೊಳ್ರಿ. ಈಗ ಈರುಳ್ಳಿ ಹಚ್ತಿರ್ತೀವಿ, ಏನಾದ್ರೂ ತರಕಾರಿ ಕಟ್ ಮಾಡ್ತಿರ್ಬೇಕಾದ್ರೆ ಕೈ ಕಟ್ ಆತಂದ್ರ ರಕ್ತ ಬರ್ತದ, ಬರಲ್ಲ ಅಂತಲ್ಲ. ಮತ್ ಮನುಷ್ಯನ್ ಕೈ ಕಟ್ ಆದ್ರೆ ಏನ್ ರಕ್ತ ಬರ್ದೇನೇನೋ ಬೇರೆ ಏನಾರ ಬರ್ತದೇನಿಲ್ಲ? ಹೌದಾ, ರಕ್ತನ ಬರ್ತದ. ಸೊ ಮನುಷ್ಯನ ಮೈಯಲ್ಲಿ ಆ ರಕ್ತ ಬಂತಂತಂದ್ರೆ ಮತ್ ನಿಲ್ಲುತ್ತೆ ಬಹಳಷ್ಟು ಜನಕ್ಕ. ಬಟ್ ಆರ್ ಕೆಲವೊಬ್ರಿಗೆ ರಕ್ತ ನಿಲ್ಲದೇ ಇಲ್ರಿ, ರಕ್ತ ಕ್ಲಾಟ್ ಆಗ್ತಾ ಹಂಗ ಹರಿತಾನೆ ಇರ್ತದ. ಅದೇ ಹಿಮೋಫಿಲಿಯಾ ಅಂತ ಬಳಲ್ತಾ ಇರ್ತಾರ ಅವರು. ಓಕೆ, ಡಯಾಗ್ನಾಸಿಸ್ ಫಸ್ಟ್ ಸ್ಟೆಪ್ ಟು ಕೇರ್ ಅಂತ ಇದ್ರ ಥೀಮ್ ಅದು. ಈ ವರ್ಷದ ಥೀಮ್ ಇದೆ ಹಿಮೋಫಿಲಿಯಾದ ಥೀಮ್. ಡಸ್ ನಾಟ್ ಕ್ಲಾಟ್ ಪ್ರಾಪರ್ಲಿ ಅಂದ್ರೆ ಬ್ಲಡ್ ಕ್ಲಾಟ್ ಆಗಲ್ಲ ಅವ್ರಿಗೆ. ಇದು ಜೆನೆಟಿಕ್ ಡಿಸಾರ್ಡರ್, ಇದು ಗೊತ್ತಿರ್ಲಿ ನಿಮಗೆ ಏನಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್, ಯಾವಾಗ್ಲೂ ಕ್ಯಾಬಿನೆಟ್ ಅಧ್ಯಕ್ಷರಾಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ನರೇಂದ್ರ ಮೋದಿ ಅಪ್ರೂವಲ್ ಕೊಟ್ಟಿದ್ದಾರೆ. DA ಮತ್ತು ಡಿಯರ್ನೆಸ್ ಅಲೋವೆನ್ಸ್, ಡಿಯರ್ನೆಸ್ ರಿಲೀಫ್ 58ರಿಂದ 60ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಡಿಯರ್ನೆಸ್ ಅಲೋವೆನ್ಸ್ ಅಂದ್ರೆ ಗೊತ್ತು ನಿಮಗೆ, ಪೆಟ್ರೋಲ್ ಅಲೋವೆನ್ಸಸ್, ಕಾರ್ ಅಲೋವೆನ್ಸಸ್, ಅದು ಇದು ಅಂತ ಎಷ್ಟೋ ಕೊಡ್ತಾರೆ. ಗೌರ್ಮೆಂಟ್ ನೌಕರಿ ಯಾಕೆ ಬೇಕು? ಗೌರ್ಮೆಂಟ್ ನೌಕರಿ ಯಾಕೆ ಬೇಕಪ್ಪ ಅಂತಾರೆ? ಮದುವೆ ಆಗಕ್ ಅಂತ ಹೇಳ್ತಿರ್ ಬಹಳಷ್ಟು ಜನ, ಮದುವೆ ಆಗದಿರೋರು ಇರ್ಲಿ. ಬಟ್ ಮದುವೆ ಜೊತೆ ಡಿಯರ್ನೆಸ್ ಅಲೋವೆನ್ಸಸ್ ಯಾಕೆ? ಲೈಕ್ ಇವೆಲ್ಲ ಅಲೋವೆನ್ಸಸ್ ಗಳು ಸಿಗ್ತವೆ. ಎಕ್ಸಾಂಪಲ್ 30-35 ಸಾವಿರ ಸ್ಯಾಲರಿ ಐತಂದ್ರೆ ಅಲೋವೆನ್ಸಸ್ ಸೇರಿ 55-60ಕ್ಕೆ ಹೋಗಿರ್ತದ. ಅಷ್ಟು ಇರ್ತಾವ ಅಲೋವೆನ್ಸಸ್. ಬ್ಯಾಂಕಿಂಗ್ ಅಲ್ಲೇ ತಗೊಳ್ರಿ, ಒಂದು ಪೇಪರ್ ಓದ್ಬೇಕಂದ್ರೂ ಕೂಡ ಪೇಪರ್ಗೆ ಅಲೋವೆನ್ಸ್ ಕೊಡ್ತಾರೆ. ಡಿಯರ್ನೆಸ್ ರಿಲೀಫ್ ಅಂತಂದ್ರೆ ಇದು ಪೆನ್ಷನ್ಗೆ. ಓಕೆ, ವಯಸ್ಸಾದ್ಮೇಲೆ ಕೊಡಿದ್ದು 58ರಿಂದ 60ಕ್ಕೆ. ಹೌದು, ಇದು ಒಂದೇದ್ ಕರೆಕ್ಟ್ ಇದೆ. DAR ರಿವಿಷನ್ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮಾಡ್ತಾರೆ ಬೇಸ್ಡ್. ಹೌದು, ಕರೆಕ್ಟ್. ದ ಅಪ್ರೂವಲ್ ರೈಲ್ವೆ ಪ್ರಾಜೆಕ್ಟ್ ಅಂದ್ರೆ ಕ್ಯಾಬಿನೆಟ್ ಅವ್ರು 2ಕ್ಕೆ ಅಪ್ರೂವಲ್ ಕೊಟ್ಟರು, ಒಂದು DAR ಗೆ, ಇನ್ನೊಂದು ರೈಲ್ವೆ ಪ್ರಾಜೆಕ್ಟ್ ಗೆ. ಓನ್ಲಿ ಇನ್ ಉತ್ತರ ಪ್ರದೇಶ, ನೋ ಅದರ್ ಸ್ಟೇಟ್. ಯಾಕೆ ಹಿಂಗ್ ಕೊಡ್ತಾನ? ಉತ್ತರ ಪ್ರದೇಶ್ ನೋ ಅದರ್ ಸ್ಟೇಟ್ ಅಂತ ಕೊಟ್ಟಂದ್ರೆ ಇಲ್ಲಿ ತಪ್ಪೈತೆ. ಹೌದು, ಮೂರನೇ ತಪ್ಪು. ಉತ್ತರ ಪ್ರದೇಶ ಜೊತೆಗೆ ನಿಮಗೆ ಇನ್ನೊಂದು ಕೂಡ ರಾಜ್ಯ ಇದೆ, ಅದು ಆಂಧ್ರ ಪ್ರದೇಶ್. ಹಾಗಾಗಿ 1 ಮತ್ತು 2 ಕರೆಕ್ಟ್ ಇದೆ, 3ನೇ ತಪ್ಪಿದೆ. ಕ್ಯಾಬಿನೆಟ್ ಅಪ್ರೂವಲ್ ಮಾಡಿದೆ ಇತ್ತೀಚೆಗೆ ಇದನ್ನ ನರೇಂದ್ರ ಮೋದಿ ಅವರು ಅಪ್ರೂವ್ ಮಾಡಿದ್ರೆ DAR ಹೈಕ್ ಮತ್ತೆ ಪ್ರಾಜೆಕ್ಟ್ ರೈಲ್ವೆ. ಓಕೆ, ಜನವರಿ 1, 2026 ಡಿಯರ್ನೆಸ್ ಅಲೋವೆನ್ಸಸ್ ಆಗಿರ್ಬೋದು, ಮತ್ತೆ ಡಿಯರ್ನೆಸ್ ರಿಲೀಫ್ ಆಗಿರ್ಬೋದು, DAR ಅಂತ ಕರಿತೀವಿ. ಅಂಡ್ ಇಲ್ಲಿ ರೈಲ್ವೆ ಪ್ರಾಜೆಕ್ಟ್ ಕೂಡ ಯಾವುದು? ಉತ್ತರ ಪ್ರದೇಶ್ ಒಂದು ಇಲ್ಲಿದೆ ನೋಡಿ, ಗಜಿಯಾಬಾದ್ ಟು ಸೀತಾಪುರ್, ಇನ್ನೊಂದು ರಾಜಮುಂಡ್ರಿ ಟು ವಿಶಾಖಪಟ್ಟಣಂ, ಆಂಧ್ರದ್ದು 2 ರೈಲ್ವೇಸ್ ಲೇಕ್. ಅದ್ರ ಮೇಲೂ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಓಕೆ, ಲೆಸ್ ಕಂಜೆಸ್ಟೆಡ್ ಆಗ್ಲಿ ಮತ್ತೆ ಮೋರ್ ಫಾಸ್ಟರ್ ಟ್ರೈನ್ ಇರ್ಲಿ ಅಂತ. ನೆಕ್ಸ್ಟ್ ಕ್ವಶನ್, ಇಂಡಿಯಾದ ಮೊಟ್ಟ ಮೊದಲ ಪೆಟ್ರೋಗ್ಲೈಫ್ ಕನ್ಸರ್ವೇಷನ್ ಪಾರ್ಕ್ ಇತ್ತೀಚೆಗೆ ಯಾವ ರೀಜನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸೆಟಪ್ ಮಾಡಿದ್ರು ಅಂತ ಇತ್ತು. ಪೆಟ್ರೋಗ್ಲೈಫ್ ಕನ್ಸರ್ವೇಷನ್ ಪಾರ್ಕ್ ಇದು ಲಡಾಖ್ ಅಲ್ಲಿ. ಹೌದಾ, ಲಡಾಖ್ ಅಲ್ಲಿ ಇದನ್ನ ಮಾಡಿದ್ದಾರೆ. ಏನ್ ಸರ್ ಇದು ಅಂತಂತಂದ್ರೆ ನೋಡ್ಬೋದು ಇಲ್ಲಿ ವಿನಯ್ ಕುಮಾರ್ ಸಕ್ಸೇನಾ ಅವರು ಇದನ್ನ ಏನ್ ಮಾಡಿದ್ದಾರೆ, ಲೈಕ್ ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಲಡಾಖ್ ಅಲ್ಲಿ ಅಂದ್ರೆ ಏನ್ಷಿಯಂಟ್ ಕಾರ್ವಿಂಗ್ಸ್ ಎಂಗ್ರೇವಿಂಗ್ಸ್ ಆನ್ ರಾಕ್ ಅಂದ್ರೆ ಕಲ್ಲಿನ ಮೇಲೆ ಬರ್ದಿರೋ ಅಂತದ್ದು. ಯಾರು? ಮನುಷ್ಯರು. ಯಾವ ಮನುಷ್ಯರು? ಅರ್ಲಿ ಅಂದ್ರೆ ಬಹಳ ಹಿಂದಿನ ಮನುಷ್ಯರು. ಯಾಕಂದ್ರೆ ಇಲ್ಲಿ ನೋಡ್ಬೋದು ನಮ್ಮ ಈಗಿನ ಮನುಷ್ಯರು, ಆಧುನಿಕ ಮನುಷ್ಯರು ಬರೆಯೋದು ಹಾ ಏನಂತ ಬರೀತಾರೆ? ಸೋನು ವೆಡ್ಸ್ ಮೋನು, ಅಥವಾ ಇಲ್ಲಿ ಬರ್ದಾರ ನೋಡ್ರಿ ವಿಕ್ರಮ್ ವೆಡ್ಸ್ ಸೀಮಾ, ಮೋನಿಶಾ ಐ ಲವ್ ಯು, ಅಥವಾ ಈ ತರ ಎಲ್ಲಾ ಬರೀತಾರ. ಹೌದಾ, ನಾನ್ ಹೇಳಕತ್ತೀನಿ, ಇಲ್ಲಿ ಬರ್ದಿರೋದ್ ಹೇಳತ್ತಾರ, ಮತ್ ನಾ ಹೇಳಿರೋದು ವೈರಲ್ಗೆ ಮಾಡ್ಗಿಡಿರಿ. ಮತ್ತ ಇಲ್ಲಿ ನೋಡ್ರಿ, ನಮ್ಮ ಎಲ್ಲಾ ಮಾನ್ಯುಮೆಂಟ್ಸ್ ಅಲ್ಲಿ ಬರ್ದಿರ್ತಾರೆ. ಗೋಲ್ ಗುಂಬಜ್ ನೋಡ್ತಿರ್ದ, ನಮ್ಮ ಗುಮ್ಮಟ ನಗರ ವಿಜಯನಗರ, ವಿಜಯಪುರ. ಹೌದಾ, ಅಲ್ಲಿ ಗುಮ್ಮಟ ನಗರದಲ್ಲಿ ನೀವು ಏನಾದ್ರು ಹೋಗ್ತಿದ್ರೆ
ಆ ಗುಮ್ಮಟ ನಗರ ಎಷ್ಟ್ ಚೆನ್ನಾಗ ಇರ್ತದ ಮಾನ್ಯುಮೆಂಟ್, ಸೆಕೆಂಡ್ ಲಾರ್ಜೆಸ್ಟ್ ಡೋಮ್ ಅದು. ಹಾ, ಅಲ್ಲೂ ಕೂಡ ಬಿಟ್ಟಿಲ್ಲ ನಮ್ ಜನ. ಖಾಲಿ ಗೋಡಿ ಸಿಕ್ಕಲ್ಲೆಲ್ಲ ಬರಿತಾ ಹೋಗ್ತಾರೆ. ಹೌದಾ? ಸೊ ಕಾಪಾಡ್ಬೇಕು. ಇದಲ್ಲ ಮತ್ತ ನಮಗ. ಇದಲ್ಲ ನಾವು ಪೆಟ್ರೋಗ್ಲೈಫ್ಸ್ ಅಂತಂದ್ರೆ ಇದಕ್ಕನ್ನಲ್ಲ, ಇದಕ್ಕಂತಾರ. ಓಕೆ. ಇಲ್ಲಿ ಆಧುನಿಕ ಮನುಷ್ಯರು ಬರ್ದಿರ್ತಾರೆ, ಚಿತ್ರ ಗಿತ್ರ ಎಷ್ಟ್ ಚೆನ್ನಾಗ್ ಬರ್ದಿರ್ತಾರ ಅವ್ರು ಕಲ್ಲಿನ ಮೇಲೆಲ್ಲ. ಇದು ನಮಗ ಕುರುಹುಗಳ್ರಿ. ಒಳ್ಳೆ ಏನಪ್ಪಾ ಅಂತಂತಂದ್ರೆ ಪ್ರೂಫ್ ಅದು. ಲೈಕ್ ಈ ತರ ಇದ್ರು ಅಂತ ನೀವ್ ಅಂತಿರ್ತೀರಿ, ಸರ್ ಮುಂದಿನ ಪೀಳಿಗೆಗೆ ಇದು ಕೂಡ ಪ್ರೂಫ್ ಅಲ್ಲ. ಇದು ಇಂಥವೆಲ್ಲ ಮಾಡಬಾರ್ದು ಅವೆಲ್ಲ ಮಾನ್ಯುಮೆಂಟ್ಸ್ ಅಲ್ಲಿ. ಈ ತರ ಏನಾದ್ರು ಒಂದ್ ಸ್ವಲ್ಪ ವಿಶೇಷವಾಗಿ ಮಾಡಿದ್ರೆ ಅದು ಒಳ್ಳೇದು ಮುಂಚೆ. ಓಕೆ. ಸೊ ಆ ತರ ಇರ್ತದ ನೋಡ್ರಪ್ಪ, ಗೊತ್ತಾಯ್ತಾ? ಸೊ ಇದನ್ನ ಲಡಾಖ್ ಅಲ್ಲಿ ತಂದ್ರು. ನೆಕ್ಸ್ಟ್ ಕ್ವಶನ್ ಹೋಗೋಣಲ್ವಾ? ಸೊ ಇಷ್ಟ ಈಸಿ ಕ್ವಶನ್ ಆಗಿತ್ತಿದು. ನೆಕ್ಸ್ಟ್ ಕ್ವಶನ್, ವಿಕಾಸ ಸ್ಕೀಮ್ ಅಂತ ಇದೆ. PM ವಿಕಾಸ ಸ್ಕೀಮ್ ರೀಸೆಂಟ್ಲಿ ಸುದ್ದಿಯಲ್ಲಿತ್ತು. ಹಾಗಾದ್ರೆ ವಿಕಾಸ ಸ್ಕೀಮ್ ಅಂದ್ರೆ ಏನು? PM ವಿಕಾಸ್ ಅಂದ್ರೆ ಅಬ್ರಿವೇಶನ್. PM ಅಂದ್ರೆ ಎಲ್ರು ಹೇಳ್ತೀರಿ ಪ್ರಧಾನ ಮಂತ್ರಿ ಅಂತ. ಮುಂದೆ ಹೇಳ್ರಿ. ಪ್ರಧಾನ ಮಂತ್ರಿ ವಿರಾಸತ್ ಕಾ ಸಂವಾದನ್ ಸಂವರ್ಧನ್ ಅಂತ ಕರಿತೀವಿ. ಆಪ್ಷನ್ ಬಿ, ಪ್ರಧಾನ ಮಂತ್ರಿ ವಿರಾಸತ್ ಕಾ ಸಂವರ್ಧನ್. ಓಕೆ. PM ವಿಕಾಸ್ ಅಂತ ರೀಸೆಂಟ್ ನ್ಯೂಸ್ ಇತ್ತು. ಮೈನಾರಿಟಿ ಯೂತ್ಸ್ ಗಳಿಗೆ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡೋ ಕೆಲಸ ಇದ್ರ ಕೆಲಸ. ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಅಂಡರ್ ಬರ್ತದ. ಪ್ರಧಾನ ಮಂತ್ರಿ ವಿರಾಸತ್ ಕಾ ಸಂವರ್ಧನ್ 2024 ಲಾಂಚ್ ಆದಂತ ಈ ಒಂದು ಸ್ಕೀಮ್ ಆಗುತ್ತೆ. ಯಾರಿಗೆ? ಮೈನಾರಿಟಿಯಲ್ಲಿರುವಂತ ಪೀಪಲ್. ಯಾರ್ಯಾರು? ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್, ಪಾರ್ಸಿಸ್, ಜೈನ್ಸ್ ಈ ತರ ಬರ್ತಾರೆ. ಇದು ಉಸ್ತಾದ್, ಹಮಾರಿ ಧರೋಹರ್ ಕಲ್ಚರಿಗೆ, ಲೈಕ್ ನೈ ಮನ್ಸಿ, ಸಿಕೋರ್, ಕಮೋ ಈ ತರ ಕೆಲವೊಂದು ಚಿಕ್ಕ ಪುಟ್ಟ ಸ್ಕೀಮ್ಸ್ ಗಳಿದಾವೆ. ಇದು PM ವಿಕಾಸ್ ಅಂಡರ್ ಅಲ್ಲಿ ಬರುತ್ತೆ. ಅದಕ್ಕೆ ಅಂಬ್ರೆಲಾ ಸ್ಕೀಮ್ ಅಂತ ಕರೀತಾರೆ. ಅಂಬ್ರೆಲಾ ಅಂದ್ರೆ ಏನು? ಒಂದೇ ಸೋರಿ ನಡೆ ಅಂತ ಕರಿತೀವಿ, ಗೊತ್ತಾ? ಒಂದೇ ಸೋರಿ ನಡೆ ಅಂತಂದ್ರೆ ಒಂದು ಅಂಬ್ರೆಲಾ ಕೆಳಗಡೆ ಇವೆಲ್ಲಾ ಸ್ಕೀಮ್ಸ್ ಗಳು ಬರ್ತಾವೆ. ಹೌದಾ? ಕ್ಲಿಯರ್ ಅಲ್ವಾ? ಸ್ಕೀಮ್ಸ್ ಬಗ್ಗೆ ಕ್ಲಿಯರ್ ಆಯ್ತಾ? ಇದು PM ವಿಕಾಸ್ ಏನಂತ. ನೆಕ್ಸ್ಟ್ ನೋಡ್ರಿ, ಏನಪ್ಪಾ ಅಂತಂತಂದ್ರೆ ರೀಸೆಂಟ್ ಆಗಿ ಯುನೈಟೆಡ್ ನೇಷನ್ಸ್ ಚೈನೀಸ್ ಲ್ಯಾಂಗ್ವೇಜ್ ಡೇ ಏಪ್ರಿಲ್ 20ಕ್ಕೆ ಆಚರಿಸಿದ್ವಿ. ಹೌದಾ? ಸೊ ನಮಗ್ ತಲೆಯಲ್ಲಿ ಬರ್ಬೇಕಾಗಿರೋ ಒಂದು ಪ್ರಶ್ನೆ ಏನಂತಂದ್ರೆ, ಯುನೈಟೆಡ್ ನೇಷನ್ಸ್ ಅಲ್ಲಿ ಎಷ್ಟು ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದಾವೆ? ಎಷ್ಟಿರ್ಬೋದು? 1, 2, 3 ಅಥವಾ ಎಷ್ಟೋ ದೇಶಗಳಿದಾವಲ್ಲ? ಎಲ್ಲಾ ದೇಶದ ಇರ್ತಾವ? ಇಲ್ಲ. ಒಟ್ಟು 6 ಭಾಷೆಗಳಿದಾವೆ. ಹಾಗಾದ್ರೆ 6 ಭಾಷೆಗಳು ಯಾವ್ಯಾವು? ಅದ್ರಲ್ಲಿ ಚೈನೀಸ್ ಅಂತ ಗೊತ್ತಾಯ್ತು. ಹೌದಾ? ಇಂಗ್ಲಿಷ್ ಬರುತ್ತೆ, ಫ್ರೆಂಚ್ ಬರುತ್ತೆ, ಸ್ಪ್ಯಾನಿಷ್ ಬರುತ್ತೆ, ಅಥವಾ ರಷ್ಯನ್ ಬರುತ್ತೆ, ಈ ಚೈನೀಸ್, ಮತ್ತೆ ಇನ್ನೊಂದು ಯಾವ್ದು? ಅರೇಬಿಕ್. ಒಟ್ಟು 6 ಭಾಷೆಗಳು ಬರ್ತಾವ ನೋಡ್ರಿ. ಇಲ್ಲಿ ನೋಡಿ, ಇಂಗ್ಲಿಷ್, ಫ್ರೆಂಚ್, ಸ್ಪ್ಯಾನಿಷ್, ರಷ್ಯನ್, ಅರೇಬಿಕ್, ಚೈನೀಸ್. ಓಕೆ. ಸೊ ಒಟ್ಟು 6 ಭಾಷೆಗಳು ಬರ್ತಾವ ಯುನೈಟೆಡ್ ನೇಷನ್ಸ್ ಅಲ್ಲಿ ಇರುವಂತ 6 ಅಧಿಕೃತ ಭಾಷೆಗಳು. ನಮ್ ಹೆಂಗ ಭಾರತದ ಅಧಿಕೃತ ಭಾಷೆ 2 ಇದಾವಲ್ಲ, ಇಂಗ್ಲಿಷ್ ಮತ್ತೆ ಹಿಂದಿ, ಹಂಗೆ ಯುನೈಟೆಡ್ ನೇಷನ್ ಲ್ಯಾಂಗ್ವೇಜಸ್ ಯಾವ್ದಪ್ಪ ಅಂದ್ರೆ ಅದು 6 ಭಾಷೆಗಳು. ಓಕೆ. ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ. ಓಕೆ. ಸೊ ನೆಕ್ಸ್ಟ್, 7th ಜಾಯಿಂಟ್ ಗ್ರೂಪ್ ಆಫ್ ಕಸ್ಟಮ್ಸ್ ಮೀಟಿಂಗ್ ಇತ್ತೀಚೆಗೆ ಇಂಡಿಯಾ ಮತ್ತೆ ಭೂತಾನ್ ಮಧ್ಯೆ ನಡೀತು. ಎಲ್ಲಿ ನಡೀತದು? ಕೊಚ್ಚಿ, ತಿರುವನಂತಪುರ, ಮುನ್ನಾರ್, ಬೆಂಗಳೂರು, ಶಿಲ್ಲಾಂಗ್ ಅಂತ ಇದೆ. ಅಂದ್ರೆ ಇತ್ತೀಚೆಗೆ ಇಂಡಿಯಾ ಮತ್ತೆ ಭೂತಾನ್ ಮಧ್ಯೆ ನಡೆದಂತ ಜಾಯಿಂಟ್ ಗ್ರೂಪ್ ಆಫ್ ಕಸ್ಟಮ್ಸ್ ಮೀಟಿಂಗ್ ಇದು ಮುನ್ನಾರಲ್ಲಿ ನಡೆಯುತ್ತೆ. ಓಕೆ. ಮುನ್ನಾರಲ್ಲಿ ನಡೆದಿರುವಂತ ಒಂದು ಮೀಟಿಂಗ್. ಕಸ್ಟಮ್ಸ್ ಅಂದ್ರೆ ಏನು? ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತರುವಂತದ್ದು ವಸ್ತುಗಳನ್ನ. ಅದನ್ನ ಕಸ್ಟಮ್ಸ್ ಅಂದ್ರೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಬರ್ತದ ಅದೆಲ್ಲ. ಓಕೆ. ಸೊ ಇದನ್ನ 7ನೇದು ಇಂಡಿಯಾ ಮತ್ತೆ ಭೂತಾನ್ ಮಧ್ಯೆ ನಡೆದಂತ ಕಸ್ಟಮ್ಸ್ ಮೀಟಿಂಗ್ ಇದು. ಇದು ನಮಗೆ ಭಾರತ ಮತ್ತು ಭೂತಾನ್ ಒಂದು ಒಳ್ಳೆ ಬಾಂಧವ್ಯ ಹೊಂದೋದಕ್ಕೋಸ್ಕರ ಇರುವಂತದ್ದು. ಆಂಟಿ ಸ್ಮಗ್ಲಿಂಗ್ ನ ತಡೆಗಟ್ಟಕ್ಕೆ, ಅಥವಾ ಪ್ರೀ ಅರೈವಲ್ ಡಾಟಾ ಎಕ್ಸ್ಚೇಂಜ್, ಅಥವಾ ಕೋಆರ್ಡಿನೇಟ್ ಮಾಡ್ಕೊಳ್ಳೋದು ಕಸ್ಟಮ್ಸ್, ಡಿಜಿಟಲ್ ಕಸ್ಟಮ್ಸ್ ಇವೆಲ್ಲ ಕೂಡ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಓಕೆ. ಯಾವ್ದು ಈಸಿ ಇದಾವ ನಾವು ಬೇಗ ಬೇಗ ಹೋಗ್ತೀವಿ, ಯಾವ್ದು ಇಲ್ಲ ಕಲ್ಯಾಣ. ಓಕೆ. ಯಾವ್ದು ಕಷ್ಟ ಅನ್ಸುತ್ತೆ ಅದನ್ನ ಕಲ್ಯಾಣ ಅಂತ. ಸರಿನಾ? ಸೊ ಇಲ್ಲಿ ನೀವು ನೋಡ್ಬೋದು, ಒಂದ ನಿಮಿಷ. ಓಕೆ. ನೀವು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಏನಂತಂದ್ರೆ ಇತ್ತೀಚೆಗೆ ವೈಸ್ ಪ್ರೆಸಿಡೆಂಟ್ ಯಾರು? ಭಾರತದ್ದು CP ರಾಧಾಕೃಷ್ಣನ್ ಅವರು ಶ್ರೀಲಂಕಾಕ್ಕೆ ಭೇಟಿ ಕೊಡ್ತಾರೆ. ಶ್ರೀಲಂಕಾ ಅಗ್ರಿ ಟು ಜಾಯಿನ್ ವಿಚ್ ಇಂಟರ್ನ್ಯಾಷನಲ್ ಇನಿಷಿಯೇಟಿವ್. ಹಾಗಾದ್ರೆ ಅವರು ಭೇಟಿ ಕೊಡ್ತಾರೆ 2 ದಿನಗಳ ಕಾಲ. ಅಲ್ಲಿ ಹೋದಾಗ ಒಂದು ಅಗ್ರಿಮೆಂಟ್ ಸೈನ್ ಹಾಕೋತಾರೆ, ಎನ್ವೈರನ್ಮೆಂಟ್ ಸಂಬಂಧಪಟ್ಟಿದ್ದು. ಅದು ಯಾವ ಅಗ್ರಿಮೆಂಟ್ ಆಗಿದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್. ಕೇಳಿರ್ತೀರಾ ಇದನ್ನ? ಹೌದಾ? 2023ರಲ್ಲಿ ನಮ್ಮ ಭಾರತ ಸರ್ಕಾರ ಲಾಂಚ್ ಮಾಡುತ್ತಿದ್ದಾನೆ. 2023 ಸಮಾಜದ ಕಳಕಳಿಯಿಂದ ಲಾಂಚ್ ಮಾಡಿದಂತ ಒಂದು ಇನಿಷಿಯೇಟಿವ್ 2023ರಲ್ಲಿ IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ಕರಿತೀವಿ. ಓಕೆ. ಈ ಇನಿಷಿಯೇಟಿವ್ ಏನಿದೆಯಲ್ಲ, ಸೊ ಈ ಇನಿಷಿಯೇಟಿವ್ ಬೆಕ್ಕಿನ ಜಾತಿಗೆ ಸಂಬಂಧಪಟ್ಟಂತ ಪ್ರಾಣಿಗಳನ್ನ ಕಾಪಾಡುವಂಥದ್ದು. ಓಕೆ. ಪ್ರಾಣಿಗಳು ಯಾಕಂದ್ರೆ ನೋಡ್ರಿ, ಚೀತಾ ರೀ 1952ಕ್ಕೆ ಎಕ್ಸ್ಟಿಂಟ್ ಆಗಿತ್ತು ನಮ್ಮ ಭಾರತದಿಂದ. ಈಗ ಮತ್ತೆ ಪ್ರಾಜೆಕ್ಟ್ ಚೀತಾ ಅಂತ ತಂದಿವಿ. ಹೌದಾ? 2023ಕ್ಕೆ. ಸೊ ನಾವ್ ಈ ತರ ಎಕ್ಸ್ಟಿಂಟ್ ಆಗಕ್ ಬಿಡಬಾರ್ದು. ಪ್ರಾಣಿಗಳನ್ನ ನೀಟಾಗಿ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶದಿಂದ CP ರಾಧಾಕೃಷ್ಣನ್ ಅವರು ಕೂಡ ಈಗ ಶ್ರೀಲಂಕಾಕ್ಕೆ ಭೇಟಿ ಕೊಟ್ಟಾಗ ಇದೊಂಥರ ಫಸ್ಟ್ ಎವರ್ ಬೈಲ್ಯಾಟ್ರಲ್ ವಿಸಿಟ್ ಇದು. ಒಬ್ಬ ಉಪರಾಷ್ಟ್ರಪತಿ ಶ್ರೀಲಂಕಾಕ್ಕೆ ಹೋಗಿದ್ದು. ಅಲ್ಲಿ ಹೋದಾಗ ಸುಮ್ನೆ ಆಗತ್ತಾ?
ಅಲ್ಲಿದ್ದಂತ ಪ್ರೆಸಿಡೆಂಟ್ ಆದಂತ ಡಿಸನಾಯಕೆ ನೋಡ್ರಿ ಇವೆಲ್ಲ ಬರ್ತಾವ್. ಶ್ರೀಲಂಕಾದ ಪ್ರೆಸಿಡೆಂಟ್ ಯಾರು? ಡಿಸನಾಯಕೆ, ಅನುರಾ ಡಿಸನಾಯಕೆ. ಶ್ರೀಲಂಕಾದ ಪ್ರೈಮ್ ಮಿನಿಸ್ಟರ್ ಯಾರು? ಹರಿಣಿ ಅಮರಸೂರಿಯೆ. ಹೌದಾ? ನೋಡ್ರಿ ಇವೆರಡು ವ್ಯಕ್ತಿಗಳ ಹೆಸರು ಗೊತ್ತಿರ್ಬೇಕು ನಿಮಗ. ಯಾರ್ ಪ್ರೆಸಿಡೆಂಟ್ ಇದಾರೆ, ಯಾರ್ ಪ್ರೈಮ್ ಮಿನಿಸ್ಟರ್ ಇದಾರೆ ಅಂತ. ಓಕೆ, ಸೊ ಹಾಗಾದ್ರೆ ಕ್ಲಿಯರ್ ಆತ್ವಲ್ಲ? ಸೊ ಇದು MOU ಗೆ ಸೈನ್ ಹಾಕ್ತಾರೆ, ಹಲವಾರು ಪ್ರಾಜೆಕ್ಟ್ಸ್ ಗಳಿಗೆ ಸೈನ್ ಹಾಕ್ತಾರೆ. ಅದ್ರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ IPCA ಅಂದ್ರೆ ಟೈಗರ್, ಲಯನ್, ಲೆಪಾರ್ಡ್, ಸ್ನೋ ಲೆಪಾರ್ಡ್, ಚೀತಾ, ಜಾಗ್ವಾರ್, ಪೂಮಾ ಇವೆಲ್ಲಾ ಬರ್ತಾವ್. ಇವೆಲ್ಲಾ 7 ಬೆಕ್ಕಿನ ಜಾತಿಯ ಸಂಬಂಧಪಟ್ಟಂತ ಪ್ರಾಣಿಗಳನ್ನ ಕಾಪಾಡುವಂತ ಇನಿಷಿಯೇಟಿವ್ ಇದಾಗಿತ್ತು. ಓಕೆ, ಕಾಪಾಡೋದು. ಏನ್ ಮಾಡಿದ್ರು ಅವರು? ಶ್ರೀಲಂಕಾಕ್ ಭೇಟಿ ಕೊಟ್ರು 1920ಕ್ಕೆ. ಓಕೆ, ನೆಕ್ಸ್ಟ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅವರು ರೀಸೆಂಟ್ಲಿ ಆನ್ ಬೋರ್ಡೆಡ್ ಆನ್ ದ ಭಾರತ್ ಕನೆಕ್ಟ್ ಪ್ಲಾಟ್ಫಾರ್ಮ್. ಇದು ಆಪರೇಟೆಡ್ ಆಗೋದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ? PLI ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಹೊಸದಾಗಿ ಏನಪ್ಪಾ ಅಂದ್ರೆ ಇವರು ಲೈಫ್ ಇನ್ಶೂರೆನ್ಸ್ ಅವರು ಭಾರತ್ ಕನೆಕ್ಟ್ ಪ್ಲಾಟ್ಫಾರ್ಮ್ ಜೊತೆ ಆನ್ ಬೋರ್ಡ್ ಆದ್ರು. ಹಾಗಾದ್ರೆ ಇದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಥವಾ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ? ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸರ್ವಿಸ್, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ, ಯಾರೆಲ್ಲ ಸೆಷನ್ ಅಲ್ಲಿ ಇದ್ದೀರಾ. ಓಕೆ, ಸೊ ಐ ಹೋಪ್ ನೀವು ಎಲ್ಲರೂ ಕೂಡ ಕ್ಲಾಸ್ ನ ಅರ್ಥ ಮಾಡ್ಕೊಂಡ್ರಿ, ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಏನಾದ್ರೂ ನಿಮಗೆ ಹಡಲ್ ಫೇಸ್ ಮಾಡ್ತಾ ಇದ್ರೆ ಅಂದ್ರೆ ಕಷ್ಟ ಫೇಸ್ ಮಾಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ಬೋದು, ಅಥವಾ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನೀವು ನನ್ನನ್ನ ರೀಚ್ ಔಟ್ ಮಾಡ್ಬೋದು. ಸೊ ನಿಮ್ಮ ಏನು ಕುಂದು ಕೊರತೆಗಳು ಅಥವಾ ಡೌಟ್ ಇತ್ತಂದ್ರೆ ಖಂಡಿತ ಕ್ಲಾರಿಟಿ ತಗೋಬಹುದು 1 to 1 ಪರ್ಸನ್ ಒಂದಿಗೆ. ಸೊ ನೀವು ಹೊಸಬರು ಯಾರಾದ್ರೂ ಇತ್ತಂದ್ರೆ, ಯಾರಾದ್ರೂ ವಿಡಿಯೋ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಹಾಗೆ ಕ್ಲಾಸ್ ಇಷ್ಟ ಆಗಿತ್ತು ಸರ್, ನೀವು ಹೇಳಿದ್ ನನಗೆ ಚೆನ್ನಾಗಿ ಅರ್ಥ ಆಯ್ತು, ಅಥವಾ ನನಗಿದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟ ಆಯ್ತು, ಈ ಕಂಟೆಂಟ್ ನನಗೆ ಲೈಕ್ ಅರ್ಥ ಆಗಿದೆ ಅಂತಿದ್ರೆ ಲೈಕ್ ಮಾಡ್ರಿ. ಯಾಕಂದ್ರೆ ಅದು ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ. ಮತ್ತೆ ಶೇರ್ ಮಾಡ್ಬೋದು ನಿಮ್ಮ ಸ್ನೇಹಿತರಿಗೆ. ಓಕೆ, ಸೊ ನಿಮ್ಮ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಫೈನಲ್ ಫೀಡ್ಬ್ಯಾಕ್ ಕೂಡ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬೋದು. ಹೇಗಿತ್ತು ಕ್ಲಾಸು, ಯಾವ ತರ ನಿಮಗೆ ಇದ್ರ ಅಭಿಪ್ರಾಯ ಅಂತ ಆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಕೊಡಿ. ಟೆಲಿಗ್ರಾಮ್ ಚಾನಲ್ ನಿಮಗೆ PDF ಸಿಗುತ್ತೆ. ಓಕೆ, ಸೊ ಟೆಲಿಗ್ರಾಮ್ ಚಾನಲ್ ಬ್ಯಾಂಕಿಂಗ್, SSC ಅಂಡ್ ರೈಲ್ವೇಸ್ ಕನ್ನಡ ಅಂತ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್, ಅಥವಾ ಟೈಪ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈವ್ ಕ್ಲಾಸಸ್ ತೆಗೆದುಕೊಳ್ಳಕ್ ಆಗ್ಲಿಲ್ಲ, ಹಾಗಾಗಿ ರೆಕಾರ್ಡೆಡ್ ಮಾಡ್ಕೊಟ್ಟಿದ್ದೀನಿ. ಬಟ್ ನನ್ನ ಡೈಲಿ ಕ್ಲಾಸಸ್, ಲೈವ್ ಕ್ಲಾಸಸ್ ಮಂಡೇ ಟು ಫ್ರೈಡೆ ಬೆಳಗ್ಗೆ 10 ಗಂಟೆಗೆ ಇರ್ತದ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ 10 ಗಂಟೆಗೆ ಅಂತ ಹೇಳ್ತಾ ಲೈವ್ ಅಲ್ಲೇ ಸಿಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ನಮಸ್ಕಾರ.